श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवबादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारती जन्माद्यस्य यतोऽन्वयादितरतश्चर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिवृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ ಬಾದರಾಯಣ ಪ್ರಣೀತವಾಗಿರುವಂತಹ ಅಷ್ಟಾದಶ ಮಹಾಪುರಾಣಗಳಲ್ಲಿ ಅತ್ಯಂತ ವಿಶಿಷ್ಟವಾಗಿರುವಂತಹದ್ದು ಬಹಳ ಮಹತ್ವದ್ದಾಗಿರುವಂತಹದ್ದು ಶ್ರೀಮದ್ ಭಾಗವತ ಮಹಾಪುರಾಣ. ಅಂತಹ ಮಹಾಪುರಾಣದ ಅಧ್ಯಯನವನ್ನ ಕೈಗೆತ್ತಿಕೊಂಡಂತಹ ನಾವೆಲ್ಲರೂ ಮೊದಲನೆಯ ಸ್ಕಂದದ 9ನೇ ಅಧ್ಯಾಯದಲ್ಲಿದ್ದೇವೆ. ಶ್ರೀಕೃಷ್ಣನ ಅಪಾರ ಕರುಣೆಯಿಂದ ಪಾಂಡವರ ಮುಂದಿನ ತಲೆಮಾರಿಗೆ ಉಳಿದಿರುವಂತಹ ಒಂದೇ ಒಂದು ಕುಡಿ, ಅದು ಉತ್ತರೆಯ ಗರ್ಭದಲ್ಲಿರುವಂತಹದ್ದು. ಅದನ್ನ ಶ್ರೀಕೃಷ್ಣನು ಪುನಃ ರಕ್ಷಿಸಿ ಆಮೇಲೆ ಅಲ್ಲಿಂದ ಬಂದಿರುವಂತಹ ಎಲ್ಲ ಕೆಲಸ ಮುಗಿಯಿತು, ಹೊರಡಬೇಕು ಅಂತ ಯೋಚನೆ ಮಾಡಿದಾಗ ಕುಂತಿಯಿಂದ ತಡೆಯಲ್ಪಟ್ಟು ಜೀವನದುದ್ದಕ್ಕೂ ಮಾಡಿರುವಂತಹ ಉಪಕಾರಗಳನ್ನು ಕುಂತಿ ಸ್ಮರಿಸಿ ಕೊನೆಗೆ ನನಗೆ ಕಷ್ಟಗಳೇ ಹೆಚ್ಚಾಗಿ ಬರಲಿ, ಯಾಕೆಂದ್ರೆ ಆ ಕಷ್ಟ ಕಾಲದಲ್ಲಿ ನಮ್ಮ ಜೊತೆಗಿರ್ತೀಯ, ಆ ಕಷ್ಟಗಳಿದ್ದಾಗ ನಿನ್ನ ದರ್ಶನವಾಗುತ್ತೆ, ಆ ದರ್ಶನದಿಂದ ಮತ್ತೆ ನಾವು ಪುನಃ ಸಂಸಾರದ ದರ್ಶನ ಆಗೋದಿಲ್ಲ, ಅಂತಹದ್ದು ಅಪುನರ್ಭವ ದರ್ಶನಂ ಅನ್ನುವಂತಹದ್ದು ಮಹಿಮೆ ಉಳ್ಳಂತಹದ್ದು, ನಿನ್ನ ದರ್ಶನಕ್ಕೋಸ್ಕರವಾಗಿ ನಮಗೆ ಕಷ್ಟಗಳಿರಲಿ ಅಂತ ಹೇಳ್ತಾ ಕೊನೆಗೋಳು ನನ್ನ ಮನಸ್ಸು ಯಾವಾಗಲೂ ನಿನ್ನಲ್ಲಿ ಏನೇ ಇರಲಿ ಎನ್ನುವಂತಹ ವರವನ್ನು ಕೇಳಿಕೊಂಡ್ಲು. ಅದಾದ ಮೇಲೆ ಮುಂದಿನ ಅಧ್ಯಾಯದಲ್ಲಿ ಅಂದ್ರೆ ಈ 9ನೇ ಅಧ್ಯಾಯದಲ್ಲಿ ಯುಧಿಷ್ಠಿರನು ಶ್ರೀಕೃಷ್ಣನನ್ನ ತಡೆದು ನಿಲ್ಲಿಸಿದ್ದ. ಅದು ಯಾಕೆ ಅಂದ್ರೆ ಎಲ್ಲರೂ ಕೂಡಿ ಭೀಷ್ಮನ ಹತ್ರ, ಶರಶಯ್ಯಲ್ಲಿ ಮರಣಶಯ್ಯಲ್ಲಿರುವಂತಹ ಭೀಷ್ಮನ ಹತ್ರ ಹೋದ್ರು. ಭೀಷ್ಮನು ಎಲ್ಲರೂ ಬಂದಿರುವುದನ್ನ ಕಂಡು ಎಲ್ರಿಗೂ ನಮಸ್ಕಾರಾದಿಗಳನ್ನ ಮಾಡಿ ವಿಶೇಷವಾಗಿ ಶ್ರೀಕೃಷ್ಣನಿಗೆ ನಮಸ್ಕಾರಗಳನ್ನ ಮಾಡಿದ್ದು. ಆ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. 24 ಶ್ಲೋಕಗಳು ಮುಗಿದಿತ್ತು. 25ನೇ ಶ್ಲೋಕದಲ್ಲಿ ಸೂತ ಮಹರ್ಷಿಯು, ಯಾರು ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಶೌನಕಾದಿ ಋಷಿಗಳನ್ನ ಕುರಿತು ಶ್ರೀಮದ್ ಭಾಗವತ ಕಥೆಯನ್ನ ಹೇಳ್ತಾ ಇದ್ದಾರೋ ಅವರು ಮುಂದುವರಿಸ್ತಾರೆ. ಯುಧಿಷ್ಠಿರಸ್ತದಾಕರ್ಣ್ಯ ಶಯಾನಂ ಶರಪಂಜರೆ ಅಪೃಚ್ಛನ್ ದ್ವಿವಿಧಾನ್ ಧರ್ಮಾನ್ ಋಷೀಣಾಂ ಅನುಶೃಣ್ವತಾಂ. ಯುಧಿಷ್ಠಿರನು ತದಾಕರ್ಣ್ಯ ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡ್ತೇವೆ, ಭೀಷ್ಮನು
ಈ ಕೃಷ್ಣನಿಗೆ ನಮಸ್ಕರಿಸಿರ್ತಾನೆ. ನನ್ನ ಪ್ರಾಣ ಹೋಗುವ ಕೊನೆಯ ಉಸಿರಿರುವವರೆಗೂ ನಿನ್ನ ದರ್ಶನ ಹೀಗೆ ಆಗಿರ್ಲಿ, ಹೀಗೆ ಇರ್ಲಿ ನನ್ನ ಕಣ್ಣೆದುರಿಗೆ ಅನ್ನುವಂತಹ ಮಾತನ್ನು ಹೇಳಿರ್ತಾನೆ. ಇನ್ನೇನು ಪ್ರಾಣ ಬಿಡುವಂತಹ ಸಮಯ ಬಂತು ಎನ್ನುವುದನ್ನ ಗಮನಿಸಿದಂತಹ ಯುಧಿಷ್ಠಿರನು ಈ ಭೀಷ್ಮನ ಹತ್ರ ಅಪಾರವಾಗಿರುವಂತಹ ಧರ್ಮಜ್ಞಾನ ಇದೆ. ಸಾಧಾರಣವಾಗಿ ನಾವು 100 ವರ್ಷ ಆಯುಸ್ಸನ್ನು ತೆಗೆದುಕೊಂಡು ಬಂದು ಅದರಲ್ಲಿ ವಿಶೇಷವಾಗಿ ಧರ್ಮಶ್ರದ್ಧೆಯಿಂದ ಎಲ್ಲವನ್ನು ಗುರುಮುಖೇನ ಅಧ್ಯಯನ ಮಾಡಿ ಮತ್ತು ಜೀವನದ ಅನುಭವಗಳಿಂದ ಪಾಠಂತಹ ಕಲಿತವರು ಆಗಿದ್ರೇನೆ ಅವರಿಗೆ ನಾವು ಶ್ರೇಷ್ಠ ಧರ್ಮಜ್ಞರು ಅಂತ ಹೇಳ್ತೀವಿ. ಆದರೆ ಭೀಷ್ಮರ ವಿಷಯದಲ್ಲಿ 800 ವರ್ಷಗಳ ಅನುಭವ, ಎಂತೆಂತಹ ಧರ್ಮ ಸೂಕ್ಷ್ಮಗಳನ್ನು ಅವರು ಬಲ್ಲವರು, ಅದನ್ನ ನೆನಪಿಸಿಕೊಂಡಂತಹ ಅಥವಾ ಅದನ್ನು ಗುರುತಿಸಿದಂತಹ ಯುಧಿಷ್ಠಿರನು ಶರಪಂಜರೇ ಶಯಾನಂ, ಶರಪಂಜರದಲ್ಲಿ ಮಲಗಿರುವಂತಹ ಭೀಷ್ಮನನ್ನ ಅಪೃಚ್ಛನ್ನ ದ್ವಿವಿಧಾನ್ ಧರ್ಮಾನ್, 2 ಪ್ರಕಾರದ ಧರ್ಮಗಳನ್ನ, ದ್ವಿವಿಧಾನ್ 2 ವಿಧವಾದ ಧರ್ಮಗಳನ್ನ ಕೇಳಿದನು. ಅಪೃಚ್ಛನ್ ಕೇಳಿದನು ಅಂತ. ಋಷೀಣಾಂ ಅನುಶೃಣುತಾಂ, ಎಲ್ಲ ಋಷಿಗಳು ಅಲ್ಲಿಯೇ ಜೊತೆಗೆ ಇದ್ದು ಅವರೂ ಕೇಳಿಸಿಕೊಳ್ಳುತ್ತಿರಲಾಗಿ, ಅಂದ್ರೆ ಎಲ್ಲರಿಗೂ ತಿಳಿಯುವಂತೆ ಹೇಳಬೇಕು ಅಂತ. 2 ವಿಧವಾದ ಧರ್ಮ ಅನ್ನುವಂತಹದ್ದು ಇಲ್ಲಿ ಶಬ್ದವನ್ನು ಉಚ್ಚಾರ ಮಾಡಿ ಅಂದ್ರೆ ಮೆನ್ಷನ್ ಮಾಡಿ ಹೇಳ್ತಾರೆ 2 ವಿಧವಾದ ಧರ್ಮ ಅಂತ. ಯಾವ್ದದು 2 ವಿಧವಾದ ಧರ್ಮ ಅನ್ನುವಂತಹದ್ದು ಕೇಳಿದ್ರೆ, ಭಗವದ್ಗೀತೆಗೆ ಶಂಕರ ಭಗವತ್ಪಾದರು ಭಾಷ್ಯವನ್ನ ಬರೆಯುವಾಗ ಭಾಷ್ಯದ ಅವತರಣಿಕೆಯಲ್ಲಿ ಇದನ್ನು ಸ್ಪಷ್ಟಗೊಳಿಸ್ತಾರೆ. 2 ಪ್ರಕಾರದ ಧರ್ಮಗಳು, ಒಂದು ಪ್ರವೃತ್ತಿ ಧರ್ಮ, ಒಂದು ನಿವೃತ್ತಿ ಧರ್ಮ ಅಂತ ಹೇಳಿ. ಮರೀಚಿಯೇ ಮೊದಲಾದ ಋಷಿಗಳನ್ನ ಸೃಷ್ಟಿಸಿ ಪ್ರವೃತ್ತಿ ಧರ್ಮವನ್ನ ಬೆಳೆಸಿದಂಥವರು ಸನಕ, ಸನಂದ, ಸನಾಂದನ, ಸನತ್ ಕುಮಾರ, ಸನತ್ ಸುಜಾತ, ನಾರದರು ಮೊದಲಾಗಿ ನಿವೃತ್ತಿ ಧರ್ಮವನ್ನ ಬೆಳೆಸಿದರು ಅನ್ನುವಂತಹದ್ದನ್ನ ಗೀತೆಯ ಅವತರಣಿಕೆಯಲ್ಲಿ ಶಂಕರ ಭಗವತ್ಪಾದರು ಇದನ್ನ 2 ವಿಧವಾದ ಧರ್ಮಗಳು ಅನ್ನೋದನ್ನ ಅಲ್ಲಿ ಸ್ಪಷ್ಟವಾಗಿ ವಿವರಿಸ್ತಾರೆ. ನಾವು ಅದನ್ನು ಇಲ್ಲಿ ನೆನಪಿಸ್ಕೊಳ್ಬಹುದು. ದ್ವಿವಿಧಾನ್ ಧರ್ಮಾನ್ ಅಂತ ಹೇಳಿದಾಗ ಒಂದು ಪ್ರವೃತ್ತಿ ಧರ್ಮ, ಇನ್ನೊಂದು ನಿವೃತ್ತಿ ಧರ್ಮ ಅನ್ನುವಂಥದ್ದನ್ನು ನಾನಿಲ್ಲಿ ನೋಡ್ಬೋದು. ಈ ಪದವನ್ನ ಇನ್ನೊಂದು ರೀತಿ ಅಪೃಚ್ಛದ್ ದ್ವಿವಿಧಾನ್ ಅಂತ ನೋಡಿದಾಗ ಈ ಪದವನ್ನು ಇನ್ನೊಂದು ರೀತಿಯಲ್ಲೂ ಸಂಧಿಚ್ಛೇದ ಮಾಡೋದಕ್ಕೆ ಸಾಧ್ಯ ಇದೆ. ಅದು ಹೇಗೆ ಅಂದ್ರೆ ಅಪೃಚ್ಛತ್ ವಿವಿಧಾನ್ ಧರ್ಮಾನ್ ಅಂತ, ಅನೇಕ ಪ್ರಕಾರದ ಧರ್ಮಗಳನ್ನು ಅನ್ನುವಂತಹ ಬಗೆಬಗೆಗಳಾದಂತಹ ಧರ್ಮಗಳು, ಹಲವು ಪ್ರಕಾರದಲ್ಲಿರುವಂತಹ ಧರ್ಮಗಳು ಅನ್ನುವಂತಹದ್ದನ್ನು ನಾವಿಲ್ಲಿ ಅರ್ಥೈಸಬಹುದು. ಶಬ್ದದ ಒಂದು ಆ ಶಬ್ದದ ಜೋಡಣೆಯ ಸಹಾಯದಿಂದ ಸಂಧಿ ಪದಚ್ಛೇದ ಮಾಡಿ ಅನೇಕ ವಿಧವಾದ ಧರ್ಮಗಳು ಅಂತ ಹೇಳಿದಾಗ ಈ ಶ್ಲೋಕವನ್ನ ಇವತ್ತಿನ ಯಾವುದಾದರೂ ಬುದ್ಧಿಜೀವಿಗಳಿಗೆ ಕೊಟ್ರೆ ಈ ಶ್ಲೋಕ ಇಟ್ಕೊಂಡು ಅವ್ರು ಏನ್ ಹೇಳ್ತಾರೆ ನೋಡ್ರಿ, ಭಾಗವತದಲ್ಲಿ ಹಲವು ವಿಧದ ಧರ್ಮಗಳನ್ನು ಅಂತ ಹೇಳಿದ್ದಾನೆ, ಆದ್ರಿಂದ ಶ್ರೀ ಕೃಷ್ಣನ ಕಾಲದಲ್ಲಿ, ಬಾದರಾಯಣರ ಕಾಲದಲ್ಲಿಯೇನೆ ಜೈನ್ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಮತ್ಯಾವ್ದೋ ಎಲ್ಲಾ ಧರ್ಮಗಳು ಆಗಿನ ಕಾಲದಲ್ಲೇ ಇದ್ವು ಅನ್ನುವಂತಹದ್ದನ್ನ, ಆದ್ರಿಂದ ನೀವು ನಿಮ್ಮ ಧರ್ಮ ಸನಾತನ ಅನಾದಿ ಅಂತೇನು ಕೊಚ್ಕೊಳ್ಬೇಕಾಗಿಲ್ಲ, ನೋಡ್ರಿ ಭಾಗವತದಲ್ಲೇ ಉದಾಹರಣೆ ಇದೆ ಅಂತ ಅವರೆಲ್ಲ ತೆಗೆದುಕೊಂಡು ಬರ್ತಾರೆ. ಇದು ನಾನು ಸುಮ್ಮನೆ ಹಾಸ್ಯಕ್ಕಾಗಿ ಹೇಳ್ತಿಲ್ಲ, ಅವರ ಪ್ರವೃತ್ತಿಯೇ ಅಷ್ಟು, ಅವರ ಜ್ಞಾನವೂ ಅಷ್ಟೇನೆ. ಧರ್ಮ ಅಂತ ಹೇಳಿದ್ರೆ ಅವರು ಹಿಂದೂ, ಮುಸ್ಲಿಂ, ಕ್ರೈಸ್ತ ಇಷ್ಟರ ಮಟ್ಟಿಗೆನೆ ತಿಳಿದುಕೊಂಡಿರುವಂತಹದ್ದು. ಆದ್ರೆ ತಾವೆಲ್ಲರೂ ಈ ವೇದಾಂತದ ಸಂಪರ್ಕದಲ್ಲಿ, ಕನಿಷ್ಠ ಪಕ್ಷ ಆಧ್ಯಾತ್ಮಿಕ ಧಾರ್ಮಿಕ ಸಂಪರ್ಕದಲ್ಲಿ ಬಂದಿರುವುದರಿಂದ ತಮಗೆ ಧರ್ಮ ಅಂದ್ರೆ ಸ್ಪಷ್ಟವಾಗಿ ಗೊತ್ತು. ರಿಲಿಜನ್ ಅಲ್ಲ, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಅವು ಯಾವುದು ಆ ಧರ್ಮಗಳಲ್ಲ, ಅದು ಯಾವುದೂ ಧರ್ಮಗಳಾಗೋದಿಲ್ಲ. ಅವು ಏನಾದರೂ ಮತಗಳಾಗಬಹುದು, ಪಂಥಗಳಾಗಬಹುದು, ಉಪಾಸನಾ ಮಾರ್ಗಗಳಾಗಬಹುದು. ಆದ್ರೆ ಧರ್ಮ ಅಂದ್ರೆ ಅದು ಯಾವಾಗಲೂ ವೈದಿಕ ಧರ್ಮವೇ. ಅದರಲ್ಲಿ ಅನೇಕ ಪ್ರಕಾರದ ಧರ್ಮಗಳು ಅಂತ ಹೇಳಿದ್ರೆ ಧರ್ಮವನ್ನ ಬಹಳ ರೀತಿಯಲ್ಲಿ ವಿಂಗಡಿಸಲಾಗಿದೆ.
ಸಾಮಾನ್ಯ ಧರ್ಮ ಅಂತ ಇದೆ, ವಿಶೇಷ ಧರ್ಮ ಅಂತ ಇದೆ, ಆಪದ್ ಧರ್ಮ ಅಂತ ಇದೆ, ವರ್ಣಾಶ್ರಮ ಧರ್ಮ ಅಂತ ಇದೆ. ಹೀಗೆ ಬಹಳ ಪ್ರಕಾರವಾಗಿದೆ, ಬಹಳ ಸೂಕ್ಷ್ಮವಾಗಿರುವಂತಹ ಚರ್ಚೆ ಅದು. ಬಹಳ ಆಳವಾಗಿ ಅಧ್ಯಯನ ಅದೆಲ್ಲ ಬೇಕದಕ್ಕೆ. ಭೀಷ್ಮನು ಅಂತಹ ಆಳ ಅಧ್ಯಯನ ಮಾಡಿರುವಂತಹ ಅಪರೂಪದ ವ್ಯಕ್ತಿ. ಆದ್ರಿಂದ ಯುಧಿಷ್ಠಿರನು ಅನೇಕ ವಿಧವಾದ ಧರ್ಮಗಳನ್ನ ಕೇಳಿದನು ಅಂತ. ಅನೇಕ ವಿಧವಾದ ಧರ್ಮಗಳು ಅನ್ನೋದಕ್ಕೆ ಮುಂದೆ ಶ್ಲೋಕಗಳಲ್ಲಿ ಎಕ್ಸಾಂಪಲ್ಸು ಬರ್ತವೆ, ಮುಂದೆ ನೋಡೋಣ. ಈಗ ಆ ಧರ್ಮದ ವಿವರಣೆ ಈ ಶ್ಲೋಕದಲ್ಲಿದೆ. ಸಾಧಾರಣವಾಗಿ ನಾವು ನಮ್ಮ ಜೀವನದಲ್ಲಿ ಧರ್ಮ ಅಂದ್ರೆ ಏನು ಎನ್ನುವಂತಹ ಪ್ರಶ್ನೆಯನ್ನ ಬಹಳ ತಲೆ ಕೆಡಿಸ್ಕೊಂಡಿರ್ತೀವಿ. ಏನು ಉತ್ತರ ಕೊಟ್ರು ಪರಿಪೂರ್ಣ ಉತ್ತರ ಸಿಕ್ತು ಅನ್ನುವಂತಹದ್ದು ಹೇಳಲಿಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಏನು ಉತ್ತರ ಕೊಟ್ರು ಆ ಉತ್ತರ ಕಾಂಟೆಕ್ಸ್ಚುವಲ್ ಆಗಿರುತ್ತದೆ. ಧರ್ಮ ಅಂತ ಹೇಳಿದ್ರೆ ಬಹಳ ಜನ ಸತ್ಯ ಅಂತ ಹೇಳ್ತಾರೆ, ಇನ್ನೂ ಒಂದಿಷ್ಟು ಜನ ಕರ್ತವ್ಯ ಅಂತ ಹೇಳ್ತಾರೆ, ಇನ್ನೂ ಒಂದಿಷ್ಟು ಜನ ಪೂಜಾ ಇತ್ಯಾದಿಗಳು ಮಾಡುವುದು ಅಂತ ಹೇಳ್ತಾರೆ, ಇನ್ನೂ ಒಂದಿಷ್ಟು ಜನ ದೇವರುಗಳ ವಿಷಯದ ಬಗ್ಗೆ ಮಾತನಾಡೋದು ಅಥವಾ ಅದ್ರ ಬಗ್ಗೆ ಚಿಂತನೆ ಮಾಡೋದು ಅಂತ ಹೇಳ್ತಾರೆ. ಇದು ಯಾವುದೂ ಧರ್ಮದ ಪರಿಪೂರ್ಣ ವ್ಯಾಖ್ಯೆ ಅಲ್ಲ. ಇವೆಲ್ಲವೂ ಹೌದು, ಜೊತೆಗೆ ಇದೆಲ್ಲಕ್ಕಿಂತಲೂ ಹೊರತು ಇನ್ನೂ ಏನೋ ಹೆಚ್ಚಿಗೆ ಇದೆ. ನಾವು ಅಷ್ಟನ್ನೇ ಹೇಳಿದ್ರೆ ಧರ್ಮದ ವ್ಯಾಪ್ತಿಯನ್ನ ಕುಂದಿಸಿದ ಹಾಗಾಗತ್ತೆ. ಬರೀ ಕರ್ತವ್ಯ ಅಂದ್ರೂ ಕುಂದಿಸಿದ ಹಾಗೆ, ದೇವರ ಬಗ್ಗೆ ಚಿಂತನೆ ಮಾಡೋದು ಅಂದ್ರೂ ಧರ್ಮದ ವ್ಯಾಪ್ತಿ ಕುಂದಿಸಿದ ಹಾಗೆ. ಧರ್ಮ ಅದೆಲ್ಲವನ್ನೂ ಒಳಗೊಳ್ಳುತ್ತೆ. ಸಾಕೃ ರಾಮಚಂದ್ರಾಯರು ಅಂತ, ರಾಮಚಂದ್ರಾಯರು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರಿಗೆ, ಈ ಧಾರ್ಮಿಕ ಕ್ಷೇತ್ರದಲ್ಲಿ ಅಥವಾ ಸಂಸ್ಕೃತದ ಸಂಪರ್ಕ ಇದ್ದವರಿಗೆ ಈ ಹೆಸರು ಚಿರಪರಿಚಿತ. ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ರು. ಬಹಳ ಆಳ ಅಧ್ಯಯನ, ಅನೇಕ ಶಾಸ್ತ್ರಗಳ ಬಗ್ಗೆ, ಶಿಲ್ಪಶಾಸ್ತ್ರ, ಸಂಗೀತ, ವ್ಯಾಕರಣ, ಬೇರೆ ಬೇರೆ ಭಾಷಾ ಶಾಸ್ತ್ರಗಳು, ಬಹಳ ವಿದ್ವಾಂಸರು. ಅವರು ಒಂದು ಪುಸ್ತಕ ಇದೆ, ವಿದ್ಯಾಭಾರತಿನ ಅಲ್ಲ, ವಿದ್ಯಾಭಾರತಿ ಅಲ್ಲ, ವಿದ್ಯಾಭವನ್ ರೇಸ್ ಕೋರ್ಸ್ ಎದುರುಗಡೆ ಇದೆ ಅಲ್ಲ ಬೆಂಗಳೂರಲ್ಲಿ. ಗಿಂತ ಮುಂಚೆನೆ ಸಿಗುತ್ತೆ. ಯಾವ ಸಂಸ್ಥೆ ಅದು? ಭಾರತೀಯ ವಿದ್ಯಾಭವನ್ ಅವರಿಂದ ಪ್ರಕಾಶಿತಗೊಂಡಿದೆ. ಧರ್ಮ, ದೇವರು, ಧರ್ಮ ಮತ್ತು ವಿಜ್ಞಾನ ಅನ್ನುವಂತಹದ್ದು ಅವರ ಒಂದು ಪುಸ್ತಕ ಇದೆ. ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಅವರು ಚರ್ಚೆ ಮಾಡಿದ್ದಾರೆ. ಹಾಗೇನೆ ಶತಾವಧಾನಿ ಆರ್ ಗಣೇಶ್ ಅವರ ಪುಸ್ತಕವೂ ಇದೆ, ಸಾಮಾನ್ಯ ಧರ್ಮ ಅಂತ ಹೇಳಿ. ಇವರುಗಳ ಪುಸ್ತಕದ ಬೆಳಕಿನಲ್ಲಿ ನಾವು ಧರ್ಮ ಅಂದ್ರೆ ಏನು ಅನ್ನುವಂತಹದ್ದನ್ನ ಒಂದು ಪರಿಚಯ ಮಾಡಿಕೊಳ್ಳಬಹುದು. ನಾನು ಆ ಎರಡೂ ಪುಸ್ತಕಗಳನ್ನು ಓದಿದ್ದೇನೆ. ಜೊತೆಗೆ ಬೇರೆ ಬೇರೆ ಅಭಿಪ್ರಾಯಗಳನ್ನು, ಧರ್ಮದ ವಿಚಾರಕ್ಕೆ ಬಂದಂತೇನೆ ಬೇರೆ ಬೇರೆ ಅಭಿಪ್ರಾಯಗಳನ್ನು ನೋಡಿದ್ದೇನೆ. ಆ ಎಲ್ಲದರಲ್ಲಿಯೂ ಬಹಳ ಅಂದ್ರೆ ಮೂಲ ಗ್ರಂಥಗಳನ್ನೇ ಕೈಗೆತ್ಕೊಂಡು ಓದೋದಕ್ಕೆ, ಮನುಸ್ಮೃತಿ ಇತ್ಯಾದಿಗಳನ್ನ ಮೂಲ ಕೃತಿಯನ್ನೇ ಓದೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಆ ಎಲ್ಲವನ್ನೂ ನೋಡಿದ ಮೇಲೆ ಈ ಮುಂದಿನ ಶ್ಲೋಕ ಏನಿದೆ, 26ನೇ ಶ್ಲೋಕ, ಈ ಶ್ಲೋಕ ಬಹುಶಃ ತನ್ನ ಅರ್ಥವ್ಯಾಪ್ತಿಯಲ್ಲಿ ಧರ್ಮದ ಆ ಎಲ್ಲ ಅಭಿಪ್ರಾಯಗಳನ್ನ, ಸಾಕ್ರ ರಾಮಚಂದ್ರಾಯರದು, ಶತಾವಧಾನಿ ಆರ್ ಗಣೇಶ್ ಅವ್ರದ್ದು, ಎಸ್ ಎಲ್ ಭೈರಪ್ಪನವ್ರದು, ಮತ್ತೆ ಪ್ರೊಫೆಸರ್ ಬಾಲಚಂದ್ರ ಶಾಸ್ತ್ರಿ ಅಂತ ಒಬ್ರು, ಪಶ್ಚಿಮ ಬಂಗಾಳದವರೇನೋ ಅಥವಾ ಕೇರಳದವರೇನೋ, ಮುಂಚೆ ಕಮ್ಯುನಿಸ್ಟ್ ಇದ್ರು, ಆಮೇಲೆ ವೈದಿಕರಾದ್ರು. ಅಂದ್ರೆ ವೈದಿಕ ಪರಂಪರೆಗೆ ಒಪ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅವರು ಬರೆದಿರುವಂತಹದ್ದು ಪುಸ್ತಕಗಳನ್ನು ನೋಡಿದ್ದೇನೆ. ಅವರೆಲ್ಲರ ಅಭಿಪ್ರಾಯಗಳನ್ನ
ಒಂದು ಇನ್ಕ್ಲೂಸಿವ್ ಡೆಫಿನೇಷನ್ ಅಂತ ನಾವು ಹೇಳ್ಬೋದು. ಅಂಥದ್ದು ಈ ಮುಂದಿನ ಶ್ಲೋಕ 26ನೇದು. ಧರ್ಮದ ವ್ಯಾಖ್ಯೆ ಅಂತ ಹೇಳ್ಬೋದು, ಅರ್ಥವ್ಯಾಪ್ತಿ ಅಂತಲೂ ಹೇಳ್ಬೋದು. ಪುರುಷ ಸ್ವಭಾವ ವಿಹಿತಾನ್ ಯಥಾ ವರ್ಣಂ ಯಥಾಶ್ರಮಂ ವೈರಾಗ್ಯೋಪಾದಿಭ್ಯಾಂ ಆಮ್ನಾತೋ ಭಯಲಕ್ಷಣಾನ್. ಪುರುಷ ಸ್ವಭಾವ ವಿಹಿತಾನ್. ಪುರುಷ ಅಂತ ಹೇಳಿದ್ರೆ ಗಂಡಸು ಅಂತ ಅರ್ಥ ಅಲ್ಲ, ವ್ಯಕ್ತಿ ಅಂತಲೂ ಅರ್ಥ ಅಲ್ಲ. ಪುರುಷ ಪದದಿಂದ ಪುರಿ ಶೇತೆ ಇತಿ ಪುರುಷ ಅನ್ನುವಂಥದ್ದು ವ್ಯಾಪ್ತಿ ಅರ್ಥ ಲಕ್ಷಣ. ಅಂದ್ರೆ ಪುರಿ ಅಂತ ಹೇಳಿದ್ರೆ ಒಂದು ನಗರದಲ್ಲಿ, ಊರಲ್ಲಿ, ಅಥವಾ ಒಂದು ಇದರಲ್ಲಿ ಭವನದಲ್ಲಿ ಶೇತೆ ಮಲಗಿಕೊಂಡಿರ್ತಾನೆ. ಅಂದ್ರೆ ಆತ್ಮನು, ಶುದ್ಧ ಚೈತನ್ಯನು ಯಾವುದರಲ್ಲಿ ಮಲಗಿಕೊಂಡಿರ್ತಾನೆಯೋ ಅದು ಪುರುಷ ಅಂತ ಆಗುತ್ತೆ. ಆದ್ರಿಂದ ಯಾವ್ದಾವ್ದು ಚೇತನಗಳಿದಾಲಿವೋ ಅವೆಲ್ಲವೂ ಪುರುಷರೇ. ಹಾಗಾಗಿ ಪುರುಷ ಸ್ವಭಾವ ವಿಹಿತಾನ್, ಅಂತಹ ಪುರುಷರ ಅವರವರ ಸ್ವಭಾವ ವಿಹಿತಾನ್, ಅವರವರ ಸ್ವಭಾವಕ್ಕೆ ತಕ್ಕಂತೆ ಅನ್ನುವಂಥದ್ದು. ಪುರುಷ ಸ್ವಭಾವ ವಿಹಿತಾನ್ ಅಂತ ಹೇಳಿದ್ರೆ ಮನುಸ್ಮೃತಿಯ ಒಂದು ಶ್ಲೋಕ ನಾವು ನೆನಪಿಸಿಕೊಂಡ್ರೆ ಪುರುಷ ಸ್ವಭಾವ ಅವರವರ ಸ್ವಭಾವಕ್ಕೆ ತಕ್ಕಂತೆ ಅಂತ ಸಾಧಾರಣ ಅರ್ಥ ಆಗುತ್ತೆ. ಇವಾಗ ಈ ಇಷ್ಟೇ ಪದ ಇಟ್ಕೊಂಡ್ಬಿಟ್ರೆ ಅವರವರ ಸ್ವಭಾವಕ್ಕೆ ತಕ್ಕಂತೆ ಧರ್ಮ ಇರುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದೊಂದ್ ತರ ಸ್ವಭಾವ. ಅವಾಗ ಅದೆಷ್ಟು ಪ್ರಕಾರದ ಧರ್ಮ ಆಗಬಹುದು? ಅಷ್ಟೇ ಅಲ್ಲದೆ ಒಬ್ಬನೇ ವ್ಯಕ್ತಿಗೆ ಒಂದೊಂದು ಸೀಸನ್ ನಲ್ಲಿ ಒಂದೊಂದು ಪ್ರಕಾರದ ಸ್ವಭಾವ ಬರಬಹುದು. ಆವಾಗ ಅದೇ ವ್ಯಕ್ತಿಗೆ ಎಷ್ಟು ಧರ್ಮಗಳಾಗಬಹುದು? ಆದ್ರಿಂದ ಕೇವಲ ಪುರುಷ ಸ್ವಭಾವ ಅಂತ ಹೇಳಿದ್ರೆ ನಾವು ಸ್ವಭಾವ ಅಂದ್ರೆ ಅವನ ಕ್ಯಾರೆಕ್ಟರ್ ಅಥವಾ ಬೇಸಿಕ್ ಇನ್ಸ್ಟಿಂಕ್ಟ್ ಅಂತ ನಾವ್ ಏನ್ ಹೇಳ್ತೀವಿ ಅದಷ್ಟನ್ನೇ ಇಟ್ಕೊಂಡಲ್ಲ. ಇಲ್ಲಿ ಸ್ವಭಾವ ಅಂತ ಹೇಳಿದ್ರೆ ಮನುಸ್ಮೃತಿಯ ಒಂದು ವಾಕ್ಯವನ್ನ ನಾವು ನೆನಪಿಸ್ಕೊಳ್ಬೇಕು, ಸಹಾಯಕ್ಕೆ ತೆಗೆದುಕೊಳ್ಬೇಕು. ಏನದು ಅಂದ್ರೆ ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಅದು ಧರ್ಮದ ಮೊದಲನೇ ಅಧ್ಯಾಯದಲ್ಲಿದೆ. ಹುಲಿಯು ಯಾವಾಗ್ಲೂ ಎಷ್ಟು ಬಾರಿ ಹುಲಿಯಾಗಿ ಹುಟ್ಟಿದ್ರೂ ಅದು ಹಿಂಸ್ರ ಸ್ವಭಾವನೆ ಇರುತ್ತೆ. ಹುಲಿಯಾಗಿ ಹುಟ್ಟಿದ್ರೆ ಹುಲಿಯ ಸ್ವಭಾವ ಹಿಂಸೆ. ಅದು ಎಷ್ಟು ಬಾರಿ ಹುಲಿಯಾಗಿ ಹುಟ್ಟಿದ್ರೆ ಹಿಂಸೆನೇ ಮಾಡುತ್ತೆ. ಹಾಗೇನೆ ಗೋವಿನ ಸ್ವಭಾವ ಕಾರುಣ್ಯ. ಅದು ಎಷ್ಟು ಬಾರಿ ಗೋವಾಗಿ ಹುಟ್ಟಿದ್ರೂ ಅದು ಕಾರುಣ್ಯ ಸ್ವಭಾವವನ್ನೇ ಪಡೆದಿರುತ್ತೆ. ಮೀನಿನ ಸ್ವಭಾವ ಚಾಂಚಲ್ಯ. ಹಾಗೆ ಅದೆಷ್ಟು ಬಾರಿ ಮೀನಾಗಿ ಹುಟ್ಟಿದ್ರೂ ಆ ಚಾಂಚಲ್ಯವನ್ನೇ ಇರ್ತದೆ. ಅರೇ ಕಳೆದ 1000 ಜನ್ಮಗಳಿಂದ ನಾನು ಮೀನಾಗೇ ಹುಟ್ಟುತ್ತಾ ಬಂದಿದ್ದೀನಿ, ಇದೊಂದು ಬಾರಿ ಚಾಂಚಲ್ಯ ಬಿಟ್ಟು ಒಂದು ಕಡೆ ಸುಮ್ಮನೆ ನಿಂದಿರ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮೀನು ಅಂತ ಆದ್ಮೇಲೆ ಅದು ಚಾಂಚಲ್ಯವೇ. ಹೀಗೆ ಆಯಾ ಪ್ರಾಣಿಗಳಿಗೆ ಒಂದೊಂದು ಸ್ವಭಾವ. ನಾವಿಲ್ಲಿ ಗಮನ ಹರಿಸ್ಬೇಕಾಗಿರುವಂತಹ ಅಂಶ ಏನು ಅಂತ ಹೇಳಿದ್ರೆ, ನಾನು ಯಾವ ಪ್ರಾಣಿಯ ಶರೀರದಲ್ಲಿ ಜನ್ಮ ತಾಳ್ತೀನಿಯೋ ಆ ಸ್ವಭಾವ, ಅದಕ್ಕೊಂದು ಈಗಾಗಲೇ ಸ್ವಭಾವ ಇದೆ. ಹುಲಿಗೆ ಹಿಂಸೆಯ ಸ್ವಭಾವ, ಗೋವಿಗೆ ಕಾರುಣ್ಯದ ಸ್ವಭಾವ, ಮೀನಿಗೆ ಚಾಂಚಲ್ಯದ ಸ್ವಭಾವ, ಅದರದೇ ಆಗಿರುವಂತಹ ಒಂದು ಸ್ವಭಾವ ಇದೆ. ಆ ಸ್ವಭಾವವನ್ನು ನಾನು ಪಡ್ಕೊಳ್ತೇನೆ. ನಾನು ಯಾವ ಶರೀರ, ನನ್ನ ಕರ್ಮದ ಆಧಾರದ ಮೇಲೆ ನಾನು ಮತ್ತೆ ಹುಟ್ಟುತ್ತೀನಿ, ಕರ್ಮಗಳನ್ನ ಪ್ರಾರಬ್ಧವನ್ನ ಭೋಗಿಸೋದಕ್ಕೆ ಮತ್ತೆ ಹುಟ್ಟುತ್ತೀನಿ. ಹಾಗೆ ಹುಟ್ಟಿದಾಗ ಯಾವ ಶರೀರದಲ್ಲಿ ಹುಟ್ಟಿರ್ತೀನಿಯೋ ಆ ಶರೀರದ ಸ್ವಭಾವವನ್ನ ನಾನು ಪಡ್ಕೊಳ್ತೀನಿ. ಈಗ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ಅಂತ ಹೇಳಿದ್ದನ್ನ, ಗುಣಕರ್ಮ ಅಂತ ಹೇಳಿದ್ರೆ
ಇಲ್ಲಿ ಪುರುಷ ಸ್ವಭಾವ ಅಂತ ಹೇಳ್ತಾ ಇದಾರಲ್ಲ, ಅದನ್ನು ಆ ತೆಗೆದುಕೊಳ್ಬೇಕು. ಮನುಷ್ಯನಿಗಿರುವಂತಹ, ಮನುಷ್ಯನಾದ ಮೇಲೆ ಒಬ್ಬ ವ್ಯಕ್ತಿಗೆ ಇರುವಂತಹ ಒಬ್ಬ ವ್ಯಕ್ತಿಯನ್ನ ಇಂಡಿವಿಜುವಲ್ ಆಗಿ ತೆಗೆದುಕೊಂಡು ಆ ಇಂಡಿವಿಜುವಲ್ ವ್ಯಕ್ತಿಗೆ ಇರುವಂತಹ ಗುಣಗಳು, ಅವನ ಮಾಡುವಂತಹ ಕರ್ಮಗಳು ಅಂತ ಹೇಳಿಲ್ಲ. ಗುಣಕರ್ಮ ವಿಭಾಗಶಃ ಅಂತ ಹೇಳಿದ್ರೆ ಅದು ಸ್ವಭಾವದ ಬಗ್ಗೆನೇ ಹೇಳ್ತಾ ಇದೆ. ಸ್ವಭಾವ ಅಂತ ಹೇಳಿದ್ರೆ ಈಗ ಹೇಳಿದಲ್ಲ, ಹುಲಿ ಯಾವತ್ತೂ ಹಿಂಸೆನೆ, ಮೀನು ಚಾಂಚಲ್ಯನೇ, ಪಕ್ಷಿ ಹಾರಾಡ್ತಾ ಇರೋದೇನೆ, ಅದು ಏನೇನ್ ಮಾಡ್ಬೇಕು ಅದು ಹಾಗೇನೆ ಇರುತ್ತೆ. ಆನೆ ಮಂದ ಬುದ್ಧಿನೇ, ಹಾಗೆ ಮನುಷ್ಯ ಹೋಗಿಟ್ಟಿದ್ಮೇಲೆ ಅವನ ಸ್ವಭಾವ ಏನೋ ಹಾಗೆ, ಅವನು ಆವಾಗ ಅದೇ ಕೆಲಸ ಮಾಡ್ತಾನೆ, ಅದೇ ಅವನ ಸ್ವಭಾವ ಆಗಿರುತ್ತೆ. ನಾನು ಅನೇಕ ಜನ್ಮಗಳನ್ನು ಪಡ್ಕೊಂಡು ಹೋಗ್ತಾನೆ, ನಾನು ಇವಾಗ ಮನುಷ್ಯ ಇದ್ದೇನೆ ಅಂತ ಇಟ್ಕೊಂಡು ಮುಂದಿನ ಯಾವ ಜನ್ಮದಲ್ಲಿ ಪಡೆದುಕೊಂಡ್ರು ಮನುಷ್ಯ ಸ್ವಭಾವನೆ ತೆಗೆದುಕೊಂಡು ಹೋಗ್ತೀನಿ ಅಂತ ಅರ್ಥ ಅಲ್ಲ. ಯಾವ ಶರೀರದಲ್ಲಿ ಹುಟ್ಟುತ್ತೇನೆಯೋ ಆ ಶರೀರದ ಸ್ವಭಾವನ್ನ ನಾನು ಪಡ್ಕೊಳ್ತೇನೆ. ಇವಾಗ ನನ್ನ ಕರ್ಮದ ಅನುಸಾರವಾಗಿ ಮುಂದಿನ 9ನೇ ಜನ್ಮದಲ್ಲಿ ನಾನು ಕೋತಿಯಾಗಿ ಹುಟ್ಟಿದೆ. ಅಂದ್ರೆ ಕೋತಿಯ ಸ್ವಭಾವ ಏನು? ಕೆರ್ಕೊಳ್ಳೋದು, ಕೆರ್ಕೊಳ್ತಾನೇ ಇರ್ತೀನಿ. ಎಷ್ಟು ಬಾರಿ ಅದರ ಮುಂದಿನ 60ನೇ ಜನ್ಮದಲ್ಲಿ ಮತ್ತೆ ಕೋತಿಯಾಗಿ ಹುಟ್ಟಿದೆ ಅಂದ್ರೆ ಆವಾಗಲೂ ಕೆರ್ಕೊಳ್ತೀನಿ. ಅದರ ಮುಂದಿನ 160ನೇ ಜನ್ಮದಲ್ಲಿ ಮತ್ತೆ ಕೋತಿಯಾಗಿ ಹುಟ್ಟಿದ್ರೆ ಆವಾಗಲೂ ಕೆರ್ಕೊಳ್ತೀನಿ. ಎಷ್ಟು ಬಾರಿ ಕೋತಿಯಾಗಿ ಹುಟ್ಟುತ್ತೇನೆಯೋ ಅಷ್ಟು ಬಾರಿ ಕೆರ್ಕೊಳ್ತಾನೆ ಇರ್ತೇನೆ. ಇದು ಸ್ವಭಾವ, ಪುರುಷ ಸ್ವಭಾವ ಅಂದ್ರೆ ಇದು. ಮನುಷ್ಯನಾಗಿ ಹುಟ್ಟಿದ್ರೆ ಮನುಷ್ಯನ ಸ್ವಭಾವನೆ, ಪ್ರಾಣಿಯಾಗಿ ಹುಟ್ಟಿದ್ರೆ ಪ್ರಾಣಿಯ ಸ್ವಭಾವನೆ, ಪಶುವಾಗಿ ಹುಟ್ಟಿದ್ರೆ ಪಶು ಸ್ವಭಾವನೆ, ಮೃಗವಾಗಿ ಹುಟ್ಟಿದ್ರೆ ಮೃಗ ಸ್ವಭಾವನೆ. ಸ್ವಭಾವ ವಿಹಿತಾನ್, ಅವರವರ ಸ್ವಭಾವಕ್ಕೆ ತಕ್ಕಂತೆ ಅಂತ ಹೇಳಿ, ಈಗ ಈ ಮಾತನ್ನ, ಇದೇ ಲಾಜಿಕ್ ಅನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ, ಯಥಾ ವರ್ಣಂ, ನಾನು ಯಾವ ವರ್ಣದಲ್ಲಿ ಹುಟ್ಟುತ್ತೇನೆ ಅದೇ ಸ್ವಭಾವವನ್ನು ಪಡ್ಕೊಳ್ತೇನೆ. ಬ್ರಾಹ್ಮಣ ವರ್ಣನಲ್ಲಿ ಹುಟ್ಟಿದ್ರೆ ಬ್ರಾಹ್ಮಣ ಸ್ವಭಾವ, ಕ್ಷತ್ರಿಯ ವರ್ಣದಲ್ಲಿ ಹುಟ್ಟಿದ್ರೆ ಕ್ಷತ್ರಿಯ ಸ್ವಭಾವ, ವೈಶ್ಯ ವರ್ಣದಲ್ಲಿ ಹುಟ್ಟಿದ್ರೆ ವೈಶ್ಯ ಸ್ವಭಾವ, ಶೂದ್ರ ವರ್ಣದಲ್ಲಿ ಹುಟ್ಟಿದ್ರೆ ಶೂದ್ರ ಸ್ವಭಾವ ಪಡ್ಕೊಳ್ತೇನೆ. ಈ ಮಾತು ಹೇಳಿದ ತಕ್ಷಣ ಕೌಂಟರ್ ಪ್ರಶ್ನೆ ಬರಬಹುದು, ಅದೇನ್ರಿ ಹಾಗೆ ಹೇಳಿದ್ರಿ ನೀವು, ಬ್ರಾಹ್ಮಣ ಸ್ವಭಾವ ಕ್ಷತ್ರಿಯನಿಗೆ ಬರೋದಿಲ್ವೇ, ಕ್ಷತ್ರಿಯನ ಸ್ವಭಾವ ವೈಶ್ಯನಿಗೆ ಬರೋದಿಲ್ವೇ ಅಂತ ಕೇಳಿದ್ರೆ, ಈ ಸ್ವಭಾವದಲ್ಲಿ ನಾವು ಅಂದ್ರೆ ಈ ಬ್ರಾಹ್ಮಣ ಕ್ಷತ್ರಿಯ ಅಂದ್ರೆ ಮನುಷ್ಯರಲ್ಲಿ ಗುಣ ಸ್ವಭಾವಗಳ ಬಗ್ಗೆ ಮಾತನಾಡುವಾಗ ಸೈಕಾಲಜಿಯು ಕೂಡ ಒಂದು ಮಾತು ಹೇಳ್ತದೆ. ನನ್ನ ಹತ್ರ ಯಾವುದೇ ವ್ಯಕ್ತಿಯ ಹತ್ರ 2 ತರ ಗುಣಗಳು ಇರ್ತವಂತೆ. ಒಂದು ಅವನು ಹುಟ್ಟಿನಿಂದಲೇನೆ ಬಂದಿರುವಂತಹ ಗುಣಗಳು, ಇನ್ನೊಂದು ಅವನು ಗಳಿಸಿಕೊಂಡಂತಹ ಗುಣಗಳು, ಸಂಪಾದಿಸಿಕೊಂಡಂತಹ ಗುಣಗಳು. ಡೇಲ್ ಕಾರ್ನಿಗೆ ಅಂತ ಒಬ್ಬನು ಮ್ಯಾನೇಜ್ಮೆಂಟ್ ಗುರು, ಅವನು ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಡೀಟೇಲ್ ಆಗಿ ಬರೆದಿದ್ದಾನೆ. ಅವನು ಇದಕ್ಕೆ ಬೇರೆ ಹೆಸರು ಕೊಡ್ತಾನೆ, ನನ್ನ ಗುಣ ಶಾಲೆಯಿಂದ ಕಲಿತ ಗುಣ, ಅಪ್ಪನಿಂದ ಕಲಿತ ಗುಣ, ತಾಯಿಯಿಂದ ಕಲಿತ ಗುಣ, ಗೆಳೆಯರಿಂದ ಕಲಿತ ಗುಣ ಎನ್ನುವುದಾಗಿ ಬೇರೆ ಬೇರೆ ಮಾಡ್ತಾನೆ. ಒಟ್ಟಾರೆಯಾಗಿ ಅವನಲ್ಲಿಯೂ ಇರುವಂತಹದ್ದು 2 ಭಾಗವೇ, ಹುಟ್ಟಿನಿಂದ ಬಂದದ್ದು, ನಂತರ ಸಂಪಾದಿಸಿಕೊಂಡಿದ್ದು. ಅಕ್ವೈರ್ಡ್ ಮತ್ತು ಇನ್ಸ್ಟಿಂಕ್ಟ್. ಅದರಿಂದಲೇ ನಾವು ಒಂದು ಪದ ಬಳಸ್ತೀವಿ, ಹುಟ್ಟುಗುಣ. ನಮ್ ಕಡೆ ಈ ಉತ್ತರ ಕರ್ನಾಟಕದಲ್ಲಿ ಗಾದೆ ಹೇಳ್ತಾರೆ, ಹುಟ್ಟುಗುಣ ಸತ್ರು ಹೋಗೋದಿಲ್ಲ ಅಂತ. ಅದು ಇನ್ನೊಂದು ಪದ ಇದೆ, ಅದನ್ನ ಈಗ ಹೇಳಲಿಕ್ಕೆ ಆಗೋದಿಲ್ಲ, ಸತ್ರು ಹೋಗೋದಿಲ್ಲ ಅಂತ ತಿಳ್ಕೊಳ್ಬಹುದು. ಸುಟ್ರು ಹೋಗಲ್ಲ, ಸತ್ರು ಹೋಗೋದಿಲ್ಲ, ಸುಟ್ರು ಹೋಗೋದಿಲ್ಲ ಅಂತ ಹೇಳ್ತು. ನಮ್ ಕಡೆ ಅದಕ್ಕಿಂತಲೂ ಸ್ವಲ್ಪ ಕ್ರೂಡ್ ಆಗಿ ಮಾತಾಡ್ತಾರೆ, ಅದು ಬೇಡ ಅಂತ ಹೇಳಿದ್ದು. ಮಹೇಶ್ ಜಿ ಅವ್ರಿಗೆ ಗೊತ್ತಾಗಿರ್ತದೆ ಅದು ಅಂತ. ಇಲ್ಲಿ ಉಮಾಪತಿ ಅಂತಿದ್ದಾರೆ ಗುಲ್ಬರ್ಗದವರು, ಅವ್ರಿಗೆ ಗೊತ್ತಿರ್ತದೆ ಇದರದ್ದು ಮುಂದಿನ ಭಾಗ ಏನಂತೇಳಿ. ಇರಲಿ, ನೀವು ಪರ್ಸನಲ್ ಆಗಿ ಕೇಳ್ಕೊಳ್ಳಿ. ಅಂದ್ರೆ ಇನ್ಸ್ಟಿಂಕ್ಟ್ ಅನ್ನೋದು ಇವ್ರ ಸ್ವಭಾವ ಅಂತ ತೆಗೆದುಕೊಂಡಿದ್ದಾರೆ, ಹುಟ್ಟಿನಿಂದ ಬಂದಿರುವಂತಹದ್ದನ್ನ. ಇದಕ್ಕೊಂದು ಅಂದ್ರೆ ಏನು, ಬ್ರಾಹ್ಮಣ ಹುಟ್ಟಿನಿಂದಲೇ ಹೀಗೆ ಇರ್ತಾನೇನೋ ಅಂದ್ರೆ, ಅವನ ಹತ್ರ ಕೆಲವೊಂದು ಯಾವ್ದಾವ್ದು ಇನ್ಸ್ಟಿಂಕ್ಟ್ ಇದೆಯೋ, ಹುಟ್ಟು ಗುಣಗಳಿದಾವೆಯೋ, ಅವು ಯಾವತ್ತಿಗೂ ಬದಲಾವಣೆ ಆಗೋದಿಲ್ಲ. ನಿಮಗೊಂದು ಹಾಗೇನೆ ಕ್ಷತ್ರಿಯನ ಗುಣಗಳು ಬದಲಾವಣೆ ಆಗೋದಿಲ್ಲ, ಹಾಗೇನೆ ವೈಶ್ಯನದು, ಹಾಗೇನೆ ಶೂದ್ರನದು. ಪ್ರಸಿದ್ಧವಾಗಿರುವಂತಹ ಒಂದು ಘಟನೆ ನಿಮಗೆ ನೆನಪಿಗೆ ಕೊಡ್ತೀನಿ.
ಆ ಘಟನೆ ಆಧಾರದ ಮೇಲೆ ಇವಾಗ ಯಥಾವರ್ಣಂ ಅಂತ ಅಂದ್ರೆ ಪ್ರತಿ ಬ್ರಾಹ್ಮಣ ಹುಟ್ಟಿದಾಗಲೂ ಅವನು ಅದೇ ಸ್ವಭಾವದನಾಗಿರ್ತಾನೆ ಅನ್ನುವಂತಹದ್ದನ್ನು ನಿಮಗೆ ಅರ್ಥವಾಗ್ತದೆ. ಕರ್ಣ ಮತ್ತು ಪರಶುರಾಮರ ಕಥೆ. ಕರ್ಣನ ಗುರು ಪರಶುರಾಮ. ಪರಶುರಾಮನದ ಒಂದು ಪ್ರತಿಜ್ಞೆ ಏನಿತ್ತು ಅಂದ್ರೆ, ನಾನು ಬ್ರಾಹ್ಮಣರನ್ನ ಬಿಟ್ಟು ಬೇರೆ ಯಾರಿಗೂನುವೆ ಶಸ್ತ್ರಾಧ್ಯಯನ ಹೇಳ್ಕೊಡೋದಿಲ್ಲ ಅಂತ. ಯಾಕೆಂದ್ರೆ ಅವನ ಜೀವನದಲ್ಲಿ ನಡೆದಿರುವಂತಹ ಒಂದು ಘಟನೆ, ಕ್ಷತ್ರಿಯರನ್ನ ಅವನನ್ನು ಸಂಹಾರ ಮಾಡಬೇಕು ಅಂತಲೇನೆ ಅವನು ಪ್ರತಿಜ್ಞೆ ಮಾಡಿದ್ದ. ಆ ಘಟನೆಯಿಂದ ಪ್ರಭಾವಿತನಾಗಿದ್ದ. ಆದ್ರಿಂದ ಅವನು ಕ್ಷತ್ರಿಯರಿಗೆ ದ್ವೇಷಿಸ್ತಾ ಇದ್ದ. ಕ್ಷತ್ರಿಯರಿಗೆ ನಾನು ಹೇಳ್ಕೊಡೋದಿಲ್ಲ ಅಂತೇಳಿ ಇಡೀ ಭೂಮಂಡಲವನ್ನು 3 ಬಾರಿ ಸುತ್ತಬಿಟ್ಟು ಕ್ಷತ್ರಿಯರನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತಹದ್ದು ಪ್ರತಿಜ್ಞೆಯನ್ನು ಮಾಡಿದ್ದ, ಸಾಧಿಸಿಯೂ ಇದ್ದ. ಹಾಗಾಗಿ ಅವನು ನನ್ನ ನಿಯಮ ಅದು, ನಾನು ಪ್ರತಿಜ್ಞೆ, ನಾನು ಕ್ಷತ್ರಿಯರಿಗೆ ಹೇಳ್ಕೊಡೋದಿಲ್ಲ ಅಂತ. ಆದ್ರೆ ಕರ್ಣ ಪಾಪ ಅವನಿಗೇನು ನಾನು ಹೇಗ ಯಾವ ವರ್ಣದಲ್ಲಿ ಹುಟ್ಟಿದ್ದು ಅನ್ನೋದು ಗೊತ್ತಿಲ್ಲ ಅವನಿಗೆ. ತನ್ನಂತಾನೆ ಸೂತರ ಮನೆಯಲ್ಲಿ ಬೆಳೆದಿರುವುದರಿಂದ ಸೂತನೇ ಅಂತೇಳಿ ಎಲ್ರೂ ಕರೀತಾ ಇದ್ರು. ಅದನ್ನ ಅವನು ಒಂದು ರೀತಿ ಒಪ್ಕೊಂಡೂ ಇದ್ದ. ಆದ್ರೆ ಯುದ್ಧದ ಕಲೆಯಲ್ಲಿ, ಯುದ್ಧಶಾಸ್ತ್ರದಲ್ಲಿ ಅವನಿಗೆ ಬಹಳ ಆಸಕ್ತಿ. ಪರಶುರಾಮರಿಗಿಂತಲೂ ಶ್ರೇಷ್ಠವಾದಂತಹ ಗುರು ಯಾರೂ ಇಲ್ಲ. ಅವನು ತಾನು ಬ್ರಾಹ್ಮಣನೇ ಎಂಬುದಾಗಿ ಸುಳ್ಳು ಹೇಳಿ ಪರಶುರಾಮರ ಹತ್ರ ಶಿಷ್ಯತ್ವ ಸ್ವೀಕರಿಸಿದ. ಒಂದು ಬಾರಿ ಒಂದು ಮಧ್ಯಾಹ್ನದ ಸಮಯ ಮರದ ಕೆಳಗಡೆ ಗುರುಗಳಿಗೆ ನಿದ್ದೆ ಬಂತು ಸ್ವಲ್ಪ. ಶಿಷ್ಯನು ತನ್ನ ತೊಡೆಯ ಮೇಲೆ ಗುರುಗಳ ತಲೆ ಇಟ್ಟುಕೊಂಡು ಮಲಗಿಸಿದ. ಆ ತೊಡೆಯ ಇರುವಂತಹದಲ್ಲಿಯೇ ಒಂದು ಕೀಟ ಬಂತು. ಚೇಳೋ ಯಾವುದೋ ಒಂದು ಕೀಟ. ಜೋರಾಗಿ ಕೀಟ ಕಡೀತು ಅವನಿಗೆ. ತೊಡೆಯ ಭಾಗದಲ್ಲಿಯೇ ಆ ಕೀಟ ದಂಶನ ಮಾಡಿರುವುದರಿಂದ ರಕ್ತಸ್ರಾವ ಪ್ರಾರಂಭವಾಯಿತು. ರಕ್ತ ಹರ್ಕೊಂಡು ಬರೋದಕ್ಕೆ ಶುರು ಆಯ್ತು. ಆದ್ರೂನುವೆ ಕರ್ಣ, ನಾನು ಕಾಲು ಅಲುಗಾಡಿಸಿದ್ರೆ ಗುರುಗಳ ನಿದ್ದೆ ಭಂಗವಾಗಬಹುದೇನೋ, ಆ ಕಾರಣದಿಂದ ಆ ಎಲ್ಲ ವೇದನೆಯನ್ನ ಸಹನ ಮಾಡಿಕೊಂಡು ತನ್ನ ಕಾಲನ್ನ ಸ್ವಲ್ಪವೂ ಅಲುಗಾಡಿಸದೇನೆ ಗುರುಗಳಿಗೆ ಎಚ್ಚರ ಆಗಬಾರದು ಅನ್ನುವಂತಹ ರೀತಿಯಲ್ಲಿ ಅವನು ಬೇನೆಯನ್ನೆಲ್ಲ ಸಹನ ಮಾಡ್ಕೊಳ್ತಾ ಇದ್ದ. ಆದ್ರೆ ವಿಧಿ ಹೇಗಿರುತ್ತೋ ಹಾಗೆ ನಡೆದೇ ತೀಡುತ್ತೆ. ಆ ರಕ್ತ ಹರಿದು 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 ಭೂಮಿ ಮೇಲೆ ಬಿದ್ದು ಭೂಮಿಯಿಂದ ಹರ್ಕೊಂಡು ಹೋಗಿ ಪರಶುರಾಮರ ಶರೀರಕ್ಕೆ ತಾಗಿತು. ಮಲಗಿದ್ರು, ನೆಲದ ಮೇಲೆ ಮಲಗಿದ್ರು. ಆ ರಕ್ತ ಹರಿದು ಅವ್ರ ನೆಲದ ಮೇಲೆ ತಾಗಿತು. ಶರೀರಕ್ಕೆ ತಾಗಿದಾಗ ಒದ್ದೆಯ ಅನುಭವ ಆಯ್ತು. ಆ ಒದ್ದೆಯ ಅನುಭವದಿಂದ ಎಚ್ಚೆತ್ಕೊಂಡು ನೋಡ್ತಾರೆ, ಬಹಳ ದೊಡ್ಡ ಗಾಯ ಆಗಿದೆ, ರಕ್ತ ಸೋರ್ತಾ ಇದೆ. ಕರ್ಣ ಮಾತ್ರ ಕಾಲ ಅಲುಗಾಡಿಸದೇನೆ ಕೂತಿದ್ದಾನೆ. ಅದನ್ನ ನೋಡಿ ಪರಶುರಾಮರಿಗೆ ಅತ್ಯಾಶ್ಚರ್ಯ ಅಂದ್ರೆ ಅತ್ಯಾಶ್ಚರ್ಯ. ಅವರು ಇಷ್ಟು ಸೂಕ್ಷ್ಮದರ್ಶಿಗಳಾಗಿದ್ರು ಅಂದ್ರೆ ಮನುಸ್ಮೃತಿ ಅವರಿಗೆ ಬಹಳ ತುಂಬಾ ದೊಡ್ಡ ಋಷಿಗಳು ಆದ್ಮೇಲೆ ಮನುಸ್ಮೃತಿ ಓದಿಯೇ ಇರ್ತಾರೆ, ಗೊತ್ತವರಿಗೆ. ಅವ್ರು ಏನ್ ಹೇಳಿದ್ರು? ಇಷ್ಟು ಸಹನೆ ಒಬ್ಬ ಬ್ರಾಹ್ಮಣನಿಂದ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಆದ್ರಿಂದ ನಿಜ ಹೇಳು, ನೀನ್ ಯಾರು ಅಂತ. ಇವಾಗ ಗೊತ್ತಾಯ್ತಾ ಪುರುಷ ಸ್ವಭಾವಾನ್ ಅಂದ್ರೆ ಅಂತ. ಇಷ್ಟೊಂದು ರಕ್ತ ಸೋರ್ತಾ ಇದ್ರು ಸುಮ್ನೆ ತಾಳ್ಕೊಂಡು ನಿಲ್ಲುವಂತಹದ್ದು ಇದೆಯಲ್ಲ, ಅದು ಕ್ಷತ್ರಿಯನಿಗೆ ಮಾತ್ರ ಸಾಧ್ಯ. ಬ್ರಾಹ್ಮಣನಿಂದ ಅಷ್ಟು ವೇದನೆ ಸಹನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಬ್ರಾಹ್ಮಣ ಸ್ವಭಾವ ಅಲ್ಲ. ವೇದನೆಯನ್ನು ಸಹಿಸಿಕೊಂಡು ತಮ್ಮ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗೋದು ಅದು ಕ್ಷತ್ರಿಯ ಸ್ವಭಾವ. ಆದ್ರಿಂದ ಇದು ಬ್ರಾಹ್ಮಣ ಸ್ವಭಾವ ಅಲ್ಲ, ನೀನ್ ಯಾರು ಅಂತ ಕೇಳಿದಾಗ ಅವಾಗ ಗೊತ್ತಾಗ್ತದೆ, ಇದು ನೀನು ಕ್ಷತ್ರಿಯನೇ ಆಗಿರ್ಬೇಕು ಅಂತ ಹೇಳಿ ಅವರ ನಿಶ್ಚಯಿಸ್ತಾರೆ. ಪಾಪ ಅವನಿಗೇನು ಗೊತ್ತಿಲ್ಲ. ಆದ್ರೂ ಬ್ರಾಹ್ಮಣ ಅಲ್ಲ, ನಾನು ಬ್ರಾಹ್ಮಣನ ಗೆ ಮಾತ್ರ ಹೇಳೋದು, ನನ್ನ ಹತ್ರ ನೀನು ಬ್ರಾಹ್ಮಣ ಅಂತೇಳಿ ಸುಳ್ಳು ಹೇಳ್ಕೊಂಡು ಬಂದಿದ್ದೀಯಾ ಅನ್ನೋದಾಗಿ ಶಾಪ ಕೊಡ್ತಾರೆ. ಅದು ಬೇರೆ ಕತೆ. ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಅಂದ್ರೆ ಪುರುಷ ಸ್ವಭಾವಂ ಯಥಾ ವರ್ಣಂ. ಯಾವ ವರ್ಣದಲ್ಲಿ ಹುಟ್ಟಿದ್ರೆ ಅದು ಏನು ಸ್ವಭಾವ ಇರುತ್ತೋ ಅದೇ ಸ್ವಭಾವ ಅವನಿಗೆ ಬರುತ್ತೆ. ಆ ವರ್ಣದ ಸ್ವಭಾವನೆ ಅವನಿಗೆ ಬರುತ್ತೆ. ಆದ್ದರಿಂದ
ಹಾಗೇನೆ ಇನ್ನೊಂದಿದೆ ಯಥಾ ಆಶ್ರಮಂ. ಜೀವನದಲ್ಲಿ ನೀವು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡಿದ್ರೆ ಯೌವನದಲ್ಲಿರುವಾಗ ಅವರ ನಿಲುವು ಸಿದ್ಧಾಂತ ಒಂದಾಗಿರುತ್ತೆ. ಆಮೇಲೆ ಮುಪ್ಪು ಬಂದಾಗ ಮರಣ ಹತ್ತಿರ ಬಂದಾಗ ಅವರ ಸಿದ್ಧಾಂತ ನಿಲುವು ಇನ್ನೊಂದಾಗಿರುತ್ತದೆ. ತುಂಬಾ ದೊಡ್ಡ ದೊಡ್ಡ ವಿಜ್ಞಾನಿಗಳು ಪ್ರಾರಂಭದಲ್ಲಿ ತಮ್ಮ ಮೇಧಾಶಕ್ತಿಯನ್ನ, ಬುದ್ಧಿಶಕ್ತಿಯನ್ನ, ತರ್ಕವನ್ನೇ ನಂಬಿದಂಥವರು ಜೀವನಾಂತ್ಯದ ಕಾಲದಲ್ಲಿ ತಮ್ಮ ನಿಲುವಿಗೆ, ತಮ್ಮ ಸಂಶೋಧನೆಯ ವಿರುದ್ಧಕ್ಕೆ ತಮ್ಮ ನಿಲುವು ತಾಳುವಂತಹದ್ದನ್ನು ನಾವು ನೋಡಿದ್ದೇವೆ. ಇದರ ಅರ್ಥ ಏನು ಅಂದ್ರೆ, ಜೀವನ ಕಳೆದಂತೆ ನನ್ನ ಸ್ವಭಾವ ಬದಲಾವಣೆ ಆಗುತ್ತದೆ. ಈ ಆಧಾರವನ್ನು ಇಟ್ಕೊಂಡೆ ಇವಾಗ ನೀವು ದಿನನಿತ್ಯದ ಒಂದು ಇದನ್ನು ನೋಡಬಹುದು. ಕಾಲೇಜಿಂದ, ಶಾಲಾ ಕಾಲೇಜಿನಿಂದ ಬಂದು ಹೆಗಲ್ ಮೇಲಿರೋ ಬ್ಯಾಗ್ ಅನ್ನ ಝೈ ಅಂತ ಆಚೆ ಬಿಸಾಕಿ ಗೆಳೆಯರ ಜೊತೆ ಆಟ ಆಡೋಕೆ ಹೋಗುವಷ್ಟು ಉತ್ಸಾಹ, ಶಕ್ತಿ, ಚೈತನ್ಯ ಶಾಲಾ ಕಾಲೇಜ್ ಮಕ್ಕಳಲ್ಲಿ ಮಾತ್ರ ಇರಬಹುದು. ಶಾಲೆಯಲ್ಲಿಯೂ ಆಟ ಆಡಿರ್ತಾರೆ. 3-4 ಅಂತಸ್ತು ಮೆಟ್ಲು ಹತ್ತಿ ಇಳಿದು, ದಿನಕ್ಕೆ 10 ಬಾರಿ ಹತ್ತಿ ಇಳಿದು ಸುಸ್ತಾಗಿರ್ತಾರೆ. ಆದ್ರೂನು ಅವರಲ್ಲಿ ಅಷ್ಟೊಂದು ಉತ್ಸಾಹ ಇರುತ್ತೆ. ನಾವು ಆಫೀಸ್ಗೆ ಹೋಗಿ ಲಿಫ್ಟ್ ಅಲ್ಲಿ ಹತ್ತಿ ಆ ಬೆಂಚ್ ಮೇಲೆ ಕೂತು ಕೆಲಸ ಮಾಡಿ ಆಮೇಲೆ ಮನೆಗೆ ಬಂದ್ರು ಸಾಕಪ್ಪ ಅಂತೇಳಿ ಸೋಫಾ ಮೇಲೆ ನಮ್ಮನ್ನು ನಾವು ಬೀಳಾಕೊಳ್ತೀವಿ. ಇದು ಈ ಜೀವನದ ಯಾವ ಹಂತದಲ್ಲಿ ಅಂತ ನೋಡಿ, ಚಿಕ್ಕ ಮಕ್ಕಳು ಜೀವನದ ಯಾವ ಹಂತದಲ್ಲಿ ಅಂತ ನೋಡಿ, ಅವಾಗ ಅವರ ಸ್ವಭಾವ, ಇನ್ಸ್ಟಿಂಕ್ಟ್ ಬದಲಾಗಿರುತ್ತೆ ಅಲ್ವೇ? ಹಾಗೇನೆ ರಿಟೈರ್ಡ್ ಆದವನ ಸ್ವಭಾವ ಬದಲಾವಣೆ ಆಗ್ತದೆ. ಕೆಲಸ ಮಾಡುವಾಗ 20 ಲೆಕ್ಕಾಚಾರ ಹಾಕಿ ಏನ್ ಸಂಪಾದನೆ ಮಾಡ್ಲಿ, ಹೇಗ್ ಮಾಡ್ಲಿ ಅಂತ. ರಿಟೈರ್ಡ್ ಆದ್ಮೇಲೆ ಸಾಕಣೆಯ ಏನ್ ಇಷ್ಟೇ ಅನ್ನುವಂತ ಸ್ವಭಾವ ಬಂದಿರುತ್ತೆ. ಅವಾಗ ಅದು ಸ್ವಭಾವ ಬದಲಾವಣೆ ಆಗುತ್ತೆ. ಹೀಗೆ ಇದನ್ನ ಅಧ್ಯಯನ ಮಾಡಿದಂತಹ ನಮ್ಮ ಪೂರ್ವಜರು ಆಶ್ರಮಕ್ಕೂ ಒಂದೊಂದು ಸ್ವಭಾವ ಹೇಳಿದರು. ನಾವು ಆ ಆಶ್ರಮಕ್ಕೆ ವಿಧಿವತ್ತಾಗಿ ಸೇರದೆ ಇದ್ರೂನುವೆ, ಆ ಆಶ್ರಮದ ಕಾಲಾವಧಿಯಲ್ಲಿ ಆಶ್ರಮಕ್ಕೆ ತಕ್ಕ ಗುಣಗಳೇ ನಮ್ಮಲ್ಲಿ ಪ್ರಚೋದಿತವಾಗುತ್ತವೆ. ನೀವು ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನಲೈಸ್ ಮಾಡ್ಕೊಳ್ಳಿ, ಅಕ್ಕಪಕ್ಕದವರು, ಹತ್ತಿರದವ್ರ ಬಗ್ಗೆ ಅನಲೈಸ್ ಮಾಡ್ಕೊಳ್ಳಿ. ನಮ್ಮ ಬ್ರಹ್ಮಚರ್ಯಾಶ್ರಮದ ವಯಸ್ಸು, ಗೃಹಸ್ಥಾಶ್ರಮದ ವಯಸ್ಸು, ವಾನಪ್ರಸ್ಥಾಶ್ರಮದ ಅವಧಿ, ಆಮೇಲೆ ಸನ್ಯಾಸಾಶ್ರಮದ ಸ್ವಭಾವ, ಇದು ವ್ಯತ್ಯಾಸ ಆಗುತ್ತೆ. ಈ ಎರಡನ್ನ ಆಧರಿಸಿ, ಈ 3 ಅಂಶಗಳನ್ನ ಆಧರಿಸಿ, 3 ಅಂದ್ರೆ ಪ್ರಧಾನವಾಗಿ 2ನೇ, ವರ್ಣಗಳ ಸ್ವಭಾವವನ್ನು ಆಧರಿಸಿ, ಆಶ್ರಮದ ಸ್ವಭಾವವನ್ನು ಆಧರಿಸಿ, ಪುರುಷ ಸ್ವಭಾವ ವಿಹಿತಾನ್ ಅಂದ್ರೆ ವರ್ಣದ ಸ್ವಭಾವ, ಆಶ್ರಮದ ಸ್ವಭಾವ ಮತ್ತು ಯಾವ ಶರೀರದಲ್ಲಿ ಹುಟ್ಟಿದಾನೆ ಆ ಸ್ವಭಾವ, ಇವುಗಳನ್ನು ಇಟ್ಟುಕೊಂಡು ಅಂತ, ಇವುಗಳ ಆಧಾರದ ಮೇಲೆ ಮತ್ತು 2 ಗುರಿ ಇದೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಸರಿ ತಪ್ಪು ಅನ್ನುವಂತಹ ಡಿಸ್ಕಷನ್ ಇರ್ತದಲ್ಲ, ಇದು ಪರ್ಸನ್ ಟು ಪರ್ಸನ್ ವೇರಿ ಆಗ್ತದೆ. ಒಬ್ರಿಗೆ ಸರಿ ಅನ್ಸಿದ್ ಇನ್ನೊಬ್ರಿಗೆ ಸರಿ ಅನ್ನಿಸ್ಲಿಕ್ಕಿಲ್ಲ ಅನ್ನೋದನ್ನ ನಾವು ನಮ್ಮ ಜೀವನದಲ್ಲಿ ನೋಡ್ತೀವಿ. ಆದ್ರೆ ಸರಿ ತಪ್ಪುಗಳು ಯಾವತ್ತೂನು ಸ್ವತಂತ್ರವಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಅವು ಸಾಪೇಕ್ಷವಾಗಿಯೇ ಇರುತ್ತದೆ. ಯಾವುದೋ ಒಂದನ್ನ ಅಪೇಕ್ಷಿಸ್ತದೆ. ಏನನ್ನ ಅಪೇಕ್ಷಿಸ್ತವೆ ಅಂದ್ರೆ ಗುರಿಯನ್ನ ಅಥವಾ ಉದ್ದೇಶವನ್ನ ಅಪೇಕ್ಷಿಸ್ತದೆ. ಉದ್ದೇಶದ ಆಧಾರದ ಮೇಲೆ ಇದು ಸರಿಯೋ ಇದು ತಪ್ಪು ಅಂತ ನಿಶ್ಚಯವಾಗ್ತದೆ. ಗುರಿಯ ಆಧಾರದ ಮೇಲೆ ಇದು ಸರಿಯೋ ಇದು ತಪ್ಪು ಅಂತ ನಿಶ್ಚಯ ಆಗ್ತದೆ. ಆದ್ರಿಂದ ಗುರಿ ಮೊದಲು ನಿಶ್ಚಯಿಸಿ, ಉದ್ದೇಶ ಮೊದಲು ನಿಶ್ಚಯಿಸಿ, ಆಮೇಲೆ ಸರಿ ತಪ್ಪುಗಳ ಬಗ್ಗೆ ಚರ್ಚೆ ಮಾಡಬೇಕು. ಇದ್ರ ಬಗ್ಗೆನೂ ಬಹಳ ಮಾತನಾಡಬಹುದು. ಇವಾಗ ಅಲ್ಲೇ ಕಟ್ ಶಾರ್ಟ್ ಮಾಡಿಬಿಟ್ಟು, ಈ ವರ್ಣ ಧರ್ಮವನ್ನ ನಿಶ್ಚಯ ಮಾಡುವಾಗ, ಧರ್ಮಗಳನ್ನ ಲಿಸ್ಟ್ ಮಾಡಿ ಹೇಳುವಾಗ, ಯಾವ ಶರೀರದಲ್ಲಿ ಹುಟ್ಟಿದಾನೋ ಅದರ ಸ್ವಭಾವ, ವರ್ಣದ ಸ್ವಭಾವ, ಆಶ್ರಮದ ಸ್ವಭಾವ, ಇಷ್ಟು ಸಾಕೆ. ಗುರಿ ಬೇಡವೆ, ಉದ್ದೇಶ ಬೇಡವೆ,
ಆ ಉದ್ದೇಶಗಳನ್ನು ನಿಶ್ಚಯಿಸಿ. ಯಾವ್ದ್ಯಾವ್ದು ಉದ್ದೇಶ ಅಂತ ಕೇಳಿದ್ರೆ ಮುಂದಿನ ಸಾಲಲ್ಲಿದೆ. ವೈರಾಗ್ಯಾರೋಗ ವೈರಾಗ್ಯ ರಾಗೋಪಾದಿಭ್ಯಾಂ. ವೈರಾಗ್ಯ ಮತ್ತು ರಾಗ. ವೈರಾಗ್ಯ ಅಂದ್ರೆ ಒಂದು ರೀತಿ ಬೇಡ ಅನ್ನುವಂತಹ ಸ್ವಭಾವ. ರಾಗ ಅಂದ್ರೆ ಬೇಕು ಎನ್ನುವಂತಹ ಸ್ವಭಾವ. ಇಚ್ಛೆ ಮತ್ತು ಬೇಡವಾದದ್ದು, ಇವುಗಳ ಆಧಾರದ ಮೇಲೆ ಅಥವಾ ಇವುಗಳನ್ನ ಗುರಿಯಾಗಿಟ್ಟುಕೊಂಡು, ಇಚ್ಛೆಯನ್ನ ಗುರಿಯಾಗಿಟ್ಟುಕೊಂಡು ಅಂದ್ರೆ ಅದು ಪ್ರವೃತ್ತಿ ಧರ್ಮ. ವೈರಾಗ್ಯವನ್ನ ಗುರಿಯಾಗಿಟ್ಕೊಂಡು ಅಂದ್ರೆ ಅದು ನಿವೃತ್ತಿ ಧರ್ಮ. ಹಾಗಾಗಿ ಯಾವ ಶರೀರದಲ್ಲಿದ್ದಾನೋ, ಯಾವ ವರ್ಣದಲ್ಲಿದ್ದಾನೋ, ಯಾವ ಆಶ್ರಮದಲ್ಲಿದ್ದಾನೋ ಮತ್ತು ಅವನಿಗೆ ಇಚ್ಛೆ ಇದೆಯೋ ಅಥವಾ ಬೇಡ ಅನ್ನೋ ತ್ಯಾಗ ಅನ್ನುವಂಥದ್ದು ಇದೆಯೋ, ಈ 4 ಅಂಶಗಳನ್ನ ಸೇರಿಸಿ ಅವನ ಧರ್ಮ ಏನು ಅನ್ನೋ ನಿಶ್ಚಯ ಆಗ್ತದೆ. ಇನ್ನೊಂದು ಬಾರಿ ಕೇಳಿಸ್ಕೊಳ್ಳಿ. ಯಾವ ಶರೀರದಲ್ಲಿ, ಯಾವ ವರ್ಣದಲ್ಲಿ, ಯಾವ ಆಶ್ರಮದಲ್ಲಿ ಮತ್ತು ಅವನು ವೈರಾಗ್ಯದಿಂದ ಕೂಡಿದ್ದಾನೋ ರಾಗದಿಂದ ಕೂಡಿದ್ದಾನೋ, ಇವೆರಡರ ಆಧಾರ, ಎಲ್ಲದಗಳ ಆಧಾರದ ಮೇಲೆ, ಈ 4ರ ಆಧಾರದ ಮೇಲೆ ಆಮ್ನಾತಃ ಹೆಣೆಯಲ್ಪಟ್ಟಿದೆ, ಪೋಣಿಸಲ್ಪಟ್ಟಿದೆ. ಯಾವುದು? ಉಭಯ ಲಕ್ಷಣ. ಉಭಯ ಅಂತಂದ್ರೆ ಪ್ರವೃತ್ತಿ ಲಕ್ಷಣ, ನಿವೃತ್ತಿ ಲಕ್ಷಣ. ಅವನ ಸ್ವಭಾವ ಆಗಿದೆ. ಕೆಲವೊಬ್ರು ಸ್ವಭಾವ ಇರ್ತದೆ, ಎಷ್ಟು ಸಂಪಾದನೆ ಮಾಡಿದ್ರು ಇನ್ನು ಬೇಕು ಬೇಕು ಅಂತಲೇನೆ ಸ್ವಭಾವ ಇರ್ತದೆ, ಅವನಿಗೆ ಪ್ರವೃತ್ತಿ ಧರ್ಮ ಹೇಳಿದ್ರು. ಕೆಲವೊಬ್ಬರಿಗೆ ಸಾಕು ಮರಯ ಅಂತ ಅನಿಸ್ತದೆ, ಅವ್ರಿಗೆ ನಿವೃತ್ತಿ ಧರ್ಮ ಹೇಳಿದ್ರು. ಹೀಗೆ ಅವರವರ ಶರೀರ, ವರ್ಣ, ಆಶ್ರಮ ಮತ್ತು ಅವರ ಗುರಿ ಬೇಕುನೋ ಅಥವಾ ಬೇಡವೋ ಅನ್ನೋದರ ಆಧಾರದ ಮೇಲೆ ಧರ್ಮಗಳು, ಧರ್ಮ ಅನ್ನುವಂತಹದ್ದು ನಿಶ್ಚಿತವಾದವು, ಹೆಣೆಯಲ್ಪಟ್ಟವು. ಅವುಗಳಲ್ಲಿ ಈಗ ಧರ್ಮ ಅನ್ನುವಂತಾದ್ರೂ ಒಂದು ಸಂಪೂರ್ಣ ವ್ಯಾಪ್ತಿ ಅನ್ನೋದು ನಮಗೆ ಸಿಕ್ತು. ಇದರಲ್ಲಿಯೂ ಕೂಡ ಅನೇಕ ಪ್ರಕಾರದ ಧರ್ಮಗಳನ್ನ ನಾವು ಹೇಳ್ತಾನೆ. ಅವು ನೀವು ಇನ್ನರ್ ಕ್ಯಾಟಗರೀಸ್ ಅಂತ ಹೇಳಬಹುದು, ಕ್ಲಾಸಸ್ ಅಂಡ್ ಸಬ್ ಕ್ಲಾಸಸ್ ಅಂತ ಹೇಳಬಹುದು, ಆಮೇಲೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳಬಹುದು. ಅವುಗಳನ್ನು ಗಮನಿಸಬಹುದು. ಮುಂದಿನ ಅವುಗಳನ್ನ ಹಿಂದೆ ಹೇಳಿನಲ್ಲ, ಅಪೃಚ್ಛನ್ ವಿವಿಧಾನ್ ಅಂತ, ಅನೇಕ ಪ್ರಕಾರದ ಧರ್ಮಗಳು ಅಂತ. ಅನೇಕ ಪ್ರಕಾರಗಳು ಅಂದ್ರೆ ಹೇಗಿರ್ತವೆ ಅದನ್ನ ಮುಂದಿನ ಶ್ಲೋಕದಲ್ಲಿ ತೋರಿಸ್ತಾರೆ. ದಾನ ಧರ್ಮಾನ್, ರಾಜಧರ್ಮಾನ್, ಮೋಕ್ಷ ಧರ್ಮಾನ್ ವಿಭಾಗಶಃ, ಸ್ತ್ರೀ ಧರ್ಮಾನ್, ಭಗವದ್ ಧರ್ಮಾನ್, ಸಮಾಸವ್ಯಾಸಯೋಗತಃ. ದಾನ ಧರ್ಮ, ದಾನದ ಧರ್ಮಗಳು. ದಾನ ಅಂದ್ರೆ ಏನು? ದಾನ ವಸ್ತು ಯಾವುದು, ದಾನ ಕೊಡುವವನು ಯಾವನು, ದಾನ ತೆಗೆದುಕೊಳ್ಳುವವನು ಯಾವನು, ಅವನು ಹೇಗಿರಬೇಕು, ಅವನ ಅರ್ಹತೆ ಏನು, ಕೊಡುವಂತ ಅರ್ಹತೆ ಏನು, ವಸ್ತುವಿನ ಅರ್ಹತೆ ಏನು, ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು ಇತ್ಯಾದಿ ಎಲ್ಲವನ್ನು ಸೇರಿಸಿದ್ದು ದಾನ ಧರ್ಮ. ರಾಜಧರ್ಮಾನ್, ರಾಜಧರ್ಮ ಪ್ರಸಿದ್ಧವಾಗಿರುವಂತಹ ಘಟನೆ ವಾಜಪೇಯಿ ಅವ್ರದ್ದು ಮೋದಿ ಅವರಿಗೆ ಹೇಳಿರುವಂತ ರಾಜಕೋ ರಾಜಧರ್ಮ ಪಾಲನಾ ಚಾಹಿ ಅಂತ ಹೇಳಿರುವಂತಹದ್ದು. ಆ ರಾಜಧರ್ಮ ಅಂದ್ರೇನು? ಪ್ರಜಾ ಯಾವುದೇ 2 ಪ್ರಜೆಗಳಲ್ಲಿ ಅಂತರವನ್ನು ಮಾಡಿಕೂಡುದು ಅನ್ನುವಂಥದ್ದು. ಅದು ಒಂದು ಮಾತು. ಅದರಲ್ಲಿ ರಾಜಧರ್ಮ ಎಷ್ಟು ಸೂಕ್ಷ್ಮವಾಗಿದೆ, ಎಷ್ಟು ವಿಸ್ತಾರವಾಗಿದೆ ಅದೆಲ್ಲವನ್ನು ಹೇಳುವಂತಹದ್ದು. ಮೋಕ್ಷ ಧರ್ಮಾನ್, ಇವಾಗ ನಾವೆಲ್ಲರೂ ಯಾವ ದಾರಿನನ್ನೇ ಅರಸಿಕೊಂಡು ಹೋಗ್ತಾ ಇದೀವಿ ಅಂತಹ ಮೋಕ್ಷ ಧರ್ಮಾನ್. ಸ್ತ್ರೀ ಧರ್ಮಾನ್, ಸ್ತ್ರೀಯ ಧರ್ಮಗಳು. ಭಗವದ್ ಧರ್ಮಾನ್, ಭಗವದ್ಭಕ್ತಿಯನ್ನೇ ಮಾಡಬೇಕಾಗಿರುವಂತಹ ಮಾರ್ಗದಲ್ಲಿರುವಂತಹ ಧರ್ಮಗಳು. ಈ ಎಲ್ಲ ರೀತಿಯ ಧರ್ಮಗಳನ್ನ ಸಮಾಸ ವ್ಯಾಸಯೋಗತಃ. ಸಮಾಸ ಅಂದ್ರೆ ಸಮಸ್ತ ದೃಷ್ಟಿಯಿಂದಲೂ, ವ್ಯಾಸ ಅಂದ್ರೆ ವ್ಯಸ್ತ ದೃಷ್ಟಿಯಿಂದಲೂ. ಅಂದ್ರೆ ಒಬ್ಬ ಇಂಡಿವಿಜುವಲ್ ಆಗಿ, ಒಬ್ಬ ಮತ್ತು ಕಲೆಕ್ಟಿವ್ ಆಗಿ ಇವುಗಳನ್ನ ನಾವು ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥದ್ದು ಹೇಳಿದೆ. ಆದ್ರಿಂದ ನೀವು ಗಮನಿಸಬಹುದು, ಅನೇಕ ವೃತ್ತಕಥೆಗಳು ನಾವು ಮಾಡ್ತೀವಲ್ವಾ ಬೇರೆ ಬೇರೆ ಕಾಲಗಳಲ್ಲಿ. ಆ ವೃತ್ತಗಳಲ್ಲಿ ಬಹಳಷ್ಟು ವೃತ್ತಗಳು ಯುಧಿಷ್ಠಿರ ಮತ್ತು ಭೀಷ್ಮರ ಸಂವಾದದಲ್ಲಿಯೇ ಇರುವಂತಹದ್ದು. ಸ್ವರ್ಣಗೌರಿ ಇತ್ಯಾದಿಗಳು ಯುಧಿಷ್ಠಿರ ಭೀಷ್ಮನ ಅಥವಾ ಯುಧಿಷ್ಠಿರ ಕೃಷ್ಣನ ಸಂವಾದ, ಭೀಷ್ಮರ ಸಂವಾದದಲ್ಲಿ ಸಾಕಷ್ಟಿದಾವೆ. ಹಾಗಾಗಿ ಆ ವೃತ್ತಗಳೆಲ್ಲವೂ
ಈ ಕಾಲದಲ್ಲಿಯೇನೆ ಭೀಷ್ಮನು ಯುಧಿಷ್ಠಿರನಿಗೆ ಉಪದೇಶಿಸಿದ್ದು ಅಂತ ನಾವು ತಿಳ್ಕೊಳ್ಬೋದು. ಧರ್ಮಾರ್ಥ ಕಾಮ ಮೋಕ್ಷಾಂಶ್ಚ ಸಹೋಪಾಯಾನ್ ಯಥಾ ಮುನೆ ನಾನಾಖ್ಯಾನೇತಿಹಾಸೇಷು ವರ್ಣಯಾಮಾಸ ಧರ್ಮವಿತ್. ಧರ್ಮ ಅರ್ಥ ಕಾಮ ಮೋಕ್ಷ ಅವುಗಳ ಬಗ್ಗೆನೂ ವಿವರಣೆ ಮಾಡಿ ಹೇಳ್ದ. ಸಹ ಉಪಾಯಾನ್ ಇವುಗಳನ್ನ ಹೇಗೆ ಸಂಪಾದಿಸಿಕೊಳ್ಳಬೇಕು ಅನ್ನುವಂತಹ ಉಪಾಯಗಳನ್ನು ಹೇಳ್ದ. ವಿಭಾಗಶಃ ಧರ್ಮದ ಸಂಪಾದನೆಯ ಮಾರ್ಗ, ಅರ್ಥ ಸಂಪಾದನೆಯ ಮಾರ್ಗ, ಕಾಮದ ಸಂಪಾದನೆಯ ಮಾರ್ಗ, ಮೋಕ್ಷ ಸಂಪಾದನೆಯ ಮಾರ್ಗ ಇವೆಲ್ಲವನ್ನು ಬಿಡಿ ಬಿಡಿಯಾಗಿ ಹೇಳಿದ. ಜೊತೆಗೆ ನಾನಾಖ್ಯಾನ ಅನೇಕ ಆಖ್ಯಾನಗಳನ್ನ ಕಥೆಗಳನ್ನು ಹೇಳ್ದ. ಮೃತ ಕಥೆಗಳು ಬರೋದು ಇಲ್ಲೇನೆ. ಇತಿಹಾಸೇಶು ಹಿಂದೆ ನಡೆದಿರುವಂತಹ ಘಟನೆಗಳು. ನಾವು ಪಾರ್ಲಿಮೆಂಟ್ ಚರ್ಚೆ ನಡೆದುವಾಗ ಒಂದು ಪದ ಕೇಳ್ತೀವಿ, ಪ್ರೆಸಿಡೆನ್ಸ್ ಅಂತ. ಹಿಂದೆ ಈಗ ನಡೆದಿರುವಂತಹ ಈ ರೀತಿಯ ನಡೆದ ಘಟನೆಗೆ ಅವ್ರು ಏನು ಕ್ರಮ ತೆಗೆದುಕೊಂಡಿದ್ರು ಅನ್ನುವಂಥದ್ದು ಪ್ರೆಸಿಡೆನ್ಸ್ ಏನಿದೆ ಅಂತ ಕೇಳ್ತೀವಲ್ಲ, ಅದು ಇತಿಹಾಸ. ಇತಿಹಾಸ ಪ್ರೆಸಿಡೆನ್ಸ್. ವರ್ಣಯಾಮಾಸ ಇವೆಲ್ಲವನ್ನು ವರ್ಣಿಸಿದ. ಧರ್ಮಂ ಪ್ರವದತಸ್ತಸ್ಯ ಸಕಾಲ ಪ್ರತ್ಯುಪಸ್ಥಿತಃ ಯೋ ಯೋಗಿನಶ್ಚಂದ ಮೃತ್ಯೋರ್ವಾಂಛಿತಸ್ತೂತ್ತರಾಯಣ. ಈ ಪ್ರಕಾರವಾಗಿ ಧರ್ಮವನ್ನ ಅವನಿಗೆ ಬಿಡಿಬಿಡಿಯಾಗಿ ತಿಳಿಸಿ ಹೇಳುವಂತಹ ಸಂದರ್ಭದಲ್ಲಿ ಸಹ ಕಾಲ ಆ ಕಾಲವು ಪ್ರತ್ಯುಪಸ್ಥಾಪಿತವಾಯಿತು, ಅಂದ್ರೆ ಎದುರುಗಡೆ ಬಂದು ನಿಂತಿತು, ಆ ಕಾಲವು ಪ್ರಾಪ್ತವಾಯಿತು. ಯಾವ ಕಾಲ? ಛಂದ ಮೃತ್ಯೋಹೋ ತನ್ನ ಇಚ್ಛಾ ಮರಣದ ಕಾಲ. ಯಾವಾಗ ತಾನು ಮರಣ ಹೊಂದಬೇಕು ಅಂತ ಅವನು ಬಯಸಿದ್ನು ಭೀಷ್ಮನು, ಆ ಕಾಲ ಯಾವುದದು? ಉತ್ತರಾಯಣ. ಉತ್ತರಾಯಣ ಕಾಲ ಉತ್ತರಾಯಣ ಪ್ರಾರಂಭವಾಯಿತು. ದಕ್ಷಿಣಾಯನ ಮುಗಿದು ಉತ್ತರಾಯಣ ಪ್ರಾರಂಭವಾಯಿತು. ತದೋಪಸಂಹೃತ್ಯ ಗಿರಃ ಸಹಸ್ರಣೀರ್ವಿಮುಕ್ತ ಸಂಗಂ ಮನ ಆದಿಪೂರುಷೇ ಕೃಷ್ಣೇ ಲಸತ್ಪೀತ ಪಟೇ ಚತುರ್ಭುಜೇ ಪುರಸ್ಥಿತೇ ಮಿಲೀತದೃಗ್ವ್ಯಧಾರಯತ್. ಆವಾಗ ನಾನು ಉತ್ತರಾಯಣ ಕಾಲ ಪ್ರಾರಂಭವಾದ ಮೇಲೆ, ಪ್ರಾಪ್ತವಾದ ಮೇಲೆ ಒಂದು ಕ್ಷಣನೂ ಬದುಕುದುಡ್ದು ಉತ್ತರಾಯಣ ಪ್ರಾರಂಭವಾಯಿತು ಅಂತ ಹೇಳಿಬಿಟ್ಟು ಗಿರಹ ಉಪಸಂಹೃತ್ಯ ಮಾತುಗಳಿಗೆ ವಿರಾಮವನ್ನ ಹೇಳಿ, ಮುಕ್ತ ಸಂಗಂ ಮನಃ ಮನಸ್ಸನ್ನ ಎಲ್ಲ ಅಟ್ಯಾಚ್ಮೆಂಟ್ಗಳಿಂದ ಬಿಡಿಸಿಕೊಂಡು ಬಂದು ಮುಕ್ತ ಸಂಗನಾಗಿ, ಸಂಘಗಳಿಂದ ಮುಕ್ತವಾಗಿ, ಆದಿಪುರುಷೇ ಆದಿನಾರಾಯಣನಲ್ಲಿ ಎದುರುಗಡೆ ಇರುವಂತಹ ಕೃಷ್ಣನಲ್ಲಿ, ಚತುರ್ಭುಜೇ ಆದಿಪುರುಷನಾಗಿರುವ ಚತುರ್ಭುಜನಾಗಿರುವ, ಲಸತ್ಪೀತಪಟೆ ಪೀತ ವಸ್ತ್ರಗಳಲ್ಲಿ ಕಂಗೊಳಿಸುತ್ತಿರುವಂತಹ ಕೃಷ್ಣೇ ಕೃಷ್ಣನಲ್ಲಿ, ಎಲ್ಲಿ? ಪುರಸ್ಥಿತೆ ಎದುರುಗಡೆ ನಿಂತಿರುವಂತಹ ಕೃಷ್ಣನಲ್ಲಿ, ಮಿಲಿತ ದೃಕ್ ಕಣ್ಣುಗಳನ್ನು ಮುಚ್ಚಿಕೊಂಡು, ವ್ಯಧಾರಯತ ತನ್ನ ಮನಸ್ಸನ್ನ ಅವನಲ್ಲಿ ನಿಲ್ಲಿಸಿದವನಾದನು, ಕೃಷ್ಣನಲ್ಲಿ ನಿಲ್ಲಿಸಿದಂಥವನಾದನು. ಯಾರು? ಭೀಷ್ಮ. ವಿಶುದ್ಧಯ ಧಾರಣಯ ಹತಾಶುಭಸ್ತದೀಕ್ಷಯೈವಾಶುಗತಾಯುಧವ್ಯಥಃ ನಿವೃತ್ತ ಸರ್ವೇಂದ್ರಿಯ ವೃತ್ತಿ ವಿಭ್ರಮಃ ತುಷ್ಟಾವಜನ್ಯಂ ವಿಸರ್ಜನ್ ಜನಾರ್ದನಂ. ವಿಶುದ್ಧಯ ಧಾರಣಯ ನಿರ್ಮಲವಾದ ಮತ್ತು ಏಕಾಗ್ರವಾಗಿರುವಂತಹ, ಹತಾಶುಭ ಅಶುಭಗಳನ್ನ ಕಳೆದುಕೊಂಡಂತಹ ಅಂದ್ರೆ ಪಾಪಗಳನ್ನ ಕಳೆದುಕೊಂಡಂತವನಾಗಿ, ತದೀಕ್ಷಯೈವ ಅವನ ನೋಟದಿಂದಲೇನೆ. ಯಾರ ನೋಟದಿಂದಲೇ? ಶ್ರೀಕೃಷ್ಣನ ನೋಟದಿಂದಲೇನೆ. ಈಕ್ಷಯ ಏವ ಆಶು ಬಹುಬೇಗನೆ ಗತಾಯುಧವ್ಯಥಃ ಆ ಅರ್ಜುನನ ಬಾಣಗಳಿಂದ ಅದೇನು ಶರೀರ ತುಂಬೆಲ್ಲ ಬಾಣಗಳು ಹೂಡಿತ್ತಲ್ಲ, ಆ ಬಾಣಗಳಿಂದಾದ ವೇದನೆ ಅನ್ನುವಂಥದ್ದೇನಿತ್ತು, ಆ ವ್ಯಥೆ ಗತಾಯುಧವ್ಯತಃ ಅರ್ಜುನನ ಬಾಣದಿಂದ ಬಂದಿರುವಂತಹ ಆ ವ್ಯಥೆ ಅದೆಲ್ಲವೂ ಹೊರಟೋಯ್ತು. ಶರೀರದ ವ್ಯಥೆ ಎಲ್ಲವೂ ಹೊರಟೋಗಿ, ನಿವೃತ್ತ ಸರ್ವೇಂದ್ರಿಯ ವೃತ್ತಿ ವಿಭ್ರಮಃ ಇಂದ್ರಿಯಗಳು ಯಾವ್ಯಾವ ಕಡೆ ಹೊರಗಡೆ ಹೋಗಿತ್ತಲ್ಲ ಅವುಗಳ ದಾರಿಗಳನ್ನೆಲ್ಲವನ್ನು ಬಿಟ್ಟು ವಿಮುಖವಾಗಿ ಒಳಬಂದು ವಿಸರ್ಜನ್ ಜನಾರ್ದನಂ ತುಷ್ಟಾವ ಆ ಮನಸ್ಸನ್ನ ಇಂದ್ರಿಯಗಳನ್ನ ಒಳಮುಖ ಮಾಡಿಕೊಂಡು ಎಲ್ಲ ಪಾಪಗಳನ್ನ ಕಳೆದುಕೊಂಡಂತಹ ಶುದ್ಧವಾದ ಏಕಾಗ್ರಚಿತ್ತವಾದ ಮನಸ್ಸನ್ನ ಶ್ರೀ ಕೃಷ್ಣನಲ್ಲಿ ನೆಲೆನಿಟ್ಟು
ತುಷ್ಟಾವ ಅವನಿಗೆ ಹೊಗಳಿದನು, ವರ್ಣನೆ ಮಾಡಿದನು, ಸ್ತೋತ್ರ ಮಾಡಿದನು ಎನ್ನುವಂತಹದ್ದನ್ನ ಬರ್ತದೆ. ಅವನು ಏನು ಸ್ತೋತ್ರ ಮಾಡ್ದ ಅನ್ನುವಂತಹ ಭಾಗವನ್ನ ನಾವು ನಾಳೆ ಪಾಠದಲ್ಲಿ ಮುಂದುವರಿಸೋಣ ಅಂತ ಹೇಳ್ತಾ, ಇಲ್ಲಿವರೆಗೂ ಶ್ರೀಮದ್ ಭಾಗವತದ 9ನೇ ಅಧ್ಯಾಯದ ಈ ಭಾಗವನ್ನ ತಮ್ಮೆಲ್ಲರ ಹೃದಯ ಕಮಲಿರುವಂತಹ ಪರಮಾತ್ಮನ ಅಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮ ನೀಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣ ಅರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ.